ಆದಿಶಕ್ತಿ ತಾಯಿ ಅಣ್ಣಮ್ಮ ದೇವಿ ಕನ್ನಡ ಕುಲಕೋಟಿಗೆ ತಾಯಿ ಚೈತನ್ಯ ದೇವತೆಗೆ ಭಕ್ತಿಯಿಂದ ತಮಟೆ ಬಾರಿಸಿ ಓ ಅಣ್ಣಮ್ಮ ತಾಯಿ ಮನೆ ಮನೆಗೆ ಬಂದು ಹರಸಮ್ಮ ಎಂದು ಬೇಡ್ಕೊಳ್ಳೋಣ, ಬನ್ನಿ ಬೇಡ್ಕೊಳ್ಳೋಣ. ವಿಶ್ವಕ್ಕೊಬ್ಬಳೆ ತಾಯಿ ನಮ್ಮೂರ ಅಣ್ಣಮ್ಮ, ವಿಶ್ವಕ್ಕೊಬ್ಬಳೆ ತಾಯಿ ನಮ್ಮೂರ ಅಣ್ಣಮ್ಮ. ಶಿರವಾಗಿ ನಮಿಸಿ ಎಲ್ಲರೂ ನಿಮ್ಮ ಭಕ್ತಿಗೆ ಮೆಚ್ಚುವಳು, ಶಿರವಾಗಿ ನಮಿಸಿ ಎಲ್ಲರೂ ನಿಮ್ಮ ಭಕ್ತಿಗೆ ಮೆಚ್ಚುವಳು. ಶಿವ ಶಿವ ಪಾರ್ವತಿ ಅಣ್ಣಮ್ಮ, ಗಣಪನ ತಾಯಿ ಅಣ್ಣಮ್ಮ, ಶಕ್ತಿ ರೂಪಳೆ ಅಣ್ಣಮ್ಮ, ಆದಿಶಕ್ತಿಯೇ ಅಣ್ಣಮ್ಮ. ವಿಶ್ವಕ್ಕೊಬ್ಬಳೆ ತಾಯಿ ನಮ್ಮೂರ ಅಣ್ಣಮ್ಮ, ಶಿರವಾಗಿ ನಮಿಸಿ ಎಲ್ಲರೂ ನಿಮ್ಮ ಭಕ್ತಿಗೆ ಮೆಚ್ಚುವಳು. ಶುದ್ಧ ಕಾಯಕ ಮಾಡು, ಭಕ್ತಿ ಭಜನೆಯ ಹಾಡು. ಶುದ್ಧ ಕಾಯಕ ಮಾಡು, ಭಕ್ತಿ ಭಜನೆಯ ಹಾಡು. ಶ್ರೀದೇವಿಯ ಕೃಪೆ ಇರಲು ಮೋಕ್ಷವದೇ ನೋಡು, ಶ್ರೀದೇವಿಯ ಕೃಪೆ ಇರಲು ಮೋಕ್ಷವದೇ ನೋಡು. ಉಸಿರಲ್ಲಿ ಉಸಿರಾಗಿ ತಾಯಿ ಅಣ್ಣಮ್ಮ ಕಾಯುವಳು, ಉಸಿರಲ್ಲಿ ಉಸಿರಾಗಿ ತಾಯಿ ಅಣ್ಣಮ್ಮ ಕಾಯುವಳು. ಹರಕೆ ಕಟ್ಟಿ ಪಾದ ಕೆರಗಲು ನಮ್ಮನೆತ್ತಿ ಸಲಹುವಳು. ಶಿವ ಶಿವ ಪಾರ್ವತಿ ಅಣ್ಣಮ್ಮ, ಗಣಪನ ತಾಯಿ ಅಣ್ಣಮ್ಮ, ಶಕ್ತಿ ರೂಪಳೆ ಅಣ್ಣಮ್ಮ, ಆದಿಶಕ್ತಿಯೇ ಅಣ್ಣಮ್ಮ. ವಿಶ್ವಕ್ಕೊಬ್ಬಳೆ ತಾಯಿ ನಮ್ಮೂರ ಅಣ್ಣಮ್ಮ, ವಿಶ್ವಕ್ಕೊಬ್ಬಳೆ ತಾಯಿ ನಮ್ಮೂರ ಅಣ್ಣಮ್ಮ. ಶಿರವಾಗಿ ನಮಿಸಿ ಎಲ್ಲರೂ ನಿಮ್ಮ ಭಕ್ತಿಗೆ ಮೆಚ್ಚುವಳು,
ಶಿರಬಾಗಿ ನಮಿಸಿ ಎಲ್ಲರೂ ನಿಮ್ಮ ಭಕ್ತಿಗೆ ಮೆಚ್ಚುವಳು. ನೊಂದು ಬೆಂದ ಈ ಜೀವವ ಕಾಯಲು ತಾಯಿ ಕುಳಿತಿಹಳು. ನೊಂದು ಬೆಂದ ಈ ಜೀವವ ಕಾಯಲು ತಾಯಿ ಕುಳಿತಿಹಳು. ಆದಿಶಕ್ತಿ ಮಡಿಲಲಿ ನಾವು ಮಗುವಂತೆ ಬೆಳೆಯುವೆವು. ಆದಿಶಕ್ತಿ ಮಡಿಲಲಿ ನಾವು ಮಗುವಂತೆ ಬೆಳೆಯುವೆವು. ದುಷ್ಟ ಸಂಹಾರಿಣಿಯು ಒಲಿದರೆ ಪ್ರೀತಿ ಸ್ವರೂಪಿಣಿಯು. ದುಷ್ಟ ಸಂಹಾರಿಣಿಯು ಒಲಿದರೆ ಪ್ರೀತಿ ಸ್ವರೂಪಿಣಿಯು. ಬೇವು ಸೊಪ್ಪು ನಿಂಬೆಯ ಹಾರ ತಾಯಿ ಕೊರಳಿಗರ್ಪಿತವು. ಶಿವ ಶಿವ ಪಾರ್ವತಿ ಅಣ್ಣಮ್ಮ ಗಣಪನ ತಾಯಿ ಅಣ್ಣಮ್ಮ ಶಕ್ತಿ ರೂಪಳೆ ಅಣ್ಣಮ್ಮ ಆದಿಶಕ್ತಿಯೇ ಅಣ್ಣಮ್ಮ. ವಿಶ್ವಕ್ಕೊಬ್ಬಳೆ ತಾಯಿ ನಮ್ಮೂರ ಅಣ್ಣಮ್ಮ. ವಿಶ್ವಕ್ಕೊಬ್ಬಳೆ ತಾಯಿ ನಮ್ಮೂರ ಅಣ್ಣಮ್ಮ. ಶಿರಬಾಗಿ ನಮಿಸಿ ಎಲ್ಲರೂ ನಿಮ್ಮ ಭಕ್ತಿಗೆ ಮೆಚ್ಚುವಳು. ಶಿರಬಾಗಿ ನಮಿಸಿ ಎಲ್ಲರೂ ನಿಮ್ಮ ಭಕ್ತಿಗೆ ಮೆಚ್ಚುವಳು. ಸಿಂಹವಾಹಿನಿ ತಾಯಿ ಅಂಕೋಲದರ್ಪಿಣಿ ನೀನಮ್ಮ. ಸಿಂಹವಾಹಿನಿ ತಾಯಿ ಅಂಕೋಲದರ್ಪಿಣಿ ನೀನಮ್ಮ. ಶುದ್ಧ ಮನಸ್ಸಿನಿಂದ ನೀ ಕಾಯಬೇಕು ಅಣ್ಣಮ್ಮ. ಶುದ್ಧ ಮನಸ್ಸಿನಿಂದ ನೀ ಕಾಯಬೇಕು ಅಣ್ಣಮ್ಮ. ಮಹಾಮಾಯೆಯಮ್ಮ ನೀನು ಜಗವನ್ನು ಸಲಹಮ್ಮ. ಮಹಾಮಾಯೆಯಮ್ಮ ನೀನು ಜಗವನ್ನು ಸಲಹಮ್ಮ. ತಮಟೆನಾದ ಮೇಳದಲ್ಲಿ ಕುಣಿ ಕುಣಿದು ಬಾರಮ್ಮ. ಶಿವ ಶಿವ ಪಾರ್ವತಿ ಅಣ್ಣಮ್ಮ ಗಣಪನ ತಾಯಿ ಅಣ್ಣಮ್ಮ ಶಕ್ತಿ ರೂಪಳೆ ಅಣ್ಣಮ್ಮ ಆದಿಶಕ್ತಿಯೇ ಅಣ್ಣಮ್ಮ. ವಿಶ್ವಕ್ಕೊಬ್ಬಳೆ ತಾಯಿ ನಮ್ಮೂರ ಅಣ್ಣಮ್ಮ. ವಿಶ್ವಕ್ಕೊಬ್ಬಳೆ ತಾಯಿ ನಮ್ಮೂರ ಅಣ್ಣಮ್ಮ. ಶಿರಬಾಗಿ ನಮಿಸಿ ಎಲ್ಲರೂ ನಿಮ್ಮ ಭಕ್ತಿಗೆ ಮೆಚ್ಚುವಳು. ಶಿರಬಾಗಿ ನಮಿಸಿ ಎಲ್ಲರೂ ನಿಮ್ಮ ಭಕ್ತಿಗೆ ಮೆಚ್ಚುವಳು. ಶಿವ ಶಿವ ಪಾರ್ವತಿ ಅಣ್ಣಮ್ಮ ಗಣಪನ ತಾಯಿ ಅಣ್ಣಮ್ಮ ಶಕ್ತಿ ರೂಪಳೆ ಅಣ್ಣಮ್ಮ ಆದಿಶಕ್ತಿಯೇ ಅಣ್ಣಮ್ಮ. ಶಿವ ಶಿವ ಪಾರ್ವತಿ ಅಣ್ಣಮ್ಮ ಗಣಪನ ತಾಯಿ ಅಣ್ಣಮ್ಮ ಶಕ್ತಿ ರೂಪಳೆ ಅಣ್ಣಮ್ಮ ಆದಿಶಕ್ತಿಯೇ ಅಣ್ಣಮ್ಮ.
ಎಷ್ಟು ಹೇಳಿದರೂ ನೀನು ಕುಣಿಯುವೆಯೇ ತಾಯಿ, ಎಷ್ಟು ಹೇಳಿದರೂ ನೀನು ಕುಣಿಯುವೆಯೇ ತಾಯಿ. ಕೋಳಿ ಕುರಿಗಳನ್ನು ನೀನು ಕೇಳಲಿಲ್ಲವೇ ತಾಯಿ, ನಿನ್ನ ಹೆಸರನ್ನು ಹೇಳಿ ಉದರವ ತುಂಬುವರು. ತಾಯಿ, ಕೋಳಿ ಕುರಿಗಳನ್ನು ನೀನು ಕೇಳಲಿಲ್ಲವೇ ತಾಯಿ, ನಿನ್ನ ಹೆಸರನ್ನು ಹೇಳಿ ಉದರವ ತುಂಬುವರು. ನಿನ್ನ ಹೆಸರಿನಲ್ಲಿ ಮೋಸ ಮಾಡುವ ಜನರು, ನಿನ್ನ ಹೆಸರಿನಲ್ಲಿ ಮೋಸ ಮಾಡುವ ಜನರು, ಅವರವರ ತಾಯಿ ತಂದೆ ಎದುರಲ್ಲಿ ಸಾಯುವರು ತಾಯಿ. ಏರಿ ಕೇರಿ ಎಲ್ಲ ಸುತ್ತಿ ಸುಸ್ತಾಗೋಗಿದ್ದೀಯೇ ತಾಯಿ, ಎಷ್ಟು ಹೇಳಿದರೂ ನೀನು ಕುಣಿಯುವೆ ತಾಯಿ. ತಮಟೆ ವಾದ್ಯಗಾರರು ನಿನ್ನ ಕುಣಿತಕ್ಕೆ ಬೆರಗಾದರು, ತಮಟೆ ವಾದ್ಯಗಾರರು ನಿನ್ನ ಕುಣಿತಕ್ಕೆ ಬೆರಗಾದರು, ಅವರಿಗೂ ನಿದ್ರೆಗೆ ಬಿಟ್ಟು ನೀನು ಮಲಗಮ್ಮ ತಾಯಿ. ಏರಿ ಕೇರಿ ಎಲ್ಲ ಸುತ್ತಿ ಸುಸ್ತಾಗೋಗಿದ್ದೀಯೇ ತಾಯಿ, ಎಷ್ಟು ಹೇಳಿದರೂ ನೀನು ಕುಣಿಯುವೆ ತಾಯಿ, ಎಷ್ಟು ಹೇಳಿದರೂ ನೀನು ಕುಣಿಯುವೆ ತಾಯಿ, ಎಷ್ಟು ಹೇಳಿದರೂ ನೀನು ಕುಣಿಯುವೆ ತಾಯಿ. ಶರಣೆನ್ನಿ ಶರಣೆನ್ನಿ ಅಣ್ಣಂಗೆ ನಮ್ಮ ಅಣ್ಣಂಗೆ, ಅಣ್ಣಂಗೆ ನಮ್ಮ ಅಣ್ಣಂಗೆ, ಕರಮುಗಿದು ಶಿರಬಾಗಿ ಶರಣೆನ್ನಿ ನಮ್ಮ ಅಣ್ಣಂಗೆ. ಶರಣೆನ್ನಿ ನಮ್ಮ ಅಣ್ಣಂಗೆ, ಮರೆತರೆ ಸಾಗದು ಜೀವನ ಅನುದಿನ ಭಜಿಸಿ ಅಣ್ಣಂನ. ವರಗಳ ನೀಡಿ ಪೊರೆವವಳು, ಕರಗಳ ಚಾಚಿ ಕರೆವವಳು, ಹೂವಿನ ಹಾರವ ಬೇಡುವಳು, ಬಾಗಿದ ಶಿರಗಳ ಹರಸುವಳು. ಶರಣೆನ್ನಿ ಶರಣೆನ್ನಿ ಅಣ್ಣಂಗೆ ನಮ್ಮ ಅಣ್ಣಂಗೆ, ಕರಮುಗಿದು ಶಿರವಾಗಿ ಶರಣೆನ್ನಿ ನಮ್ಮ ಅಣ್ಣಂಗೆ. ಕದಲಿ ಕಣಗಿಲ ಬಿಲ್ವ ಪತ್ರೆ ಅಣ್ಣಮ್ಮನಿಗೆ ಮುಡಿಸೋಣ. ನಮ್ಮ ಅಣ್ಣಮ್ಮನಿಗೆ ಮುಡಿಸೋಣ, ದತ್ತುರಿ ಅಲಚಿ ಉತ್ರೇಣಿ ಪತ್ರೆ ತುಳಸಿ ಮಾವು ಮುಡಿಸೋಣ. ನಾವು ತುಳಸಿ ಮಾವು ಮುಡಿಸೋಣ, ಗಣಗಳ ಎಲೆಯ ತಂದು ನಾವು ದೇವದಾರಿ ಹೂ ಮುಡಿಸೋಣ. ದೇವದಾರಿ ಹೂ ಮುಡಿಸೋಣ, ಸಿಂಧೂರವನ್ನು ಹಚ್ಚೋಣ. ಎಕ್ಕದ ಹೂ ತಂದು ದಾಳಿಂಬೆಯ ಹೂ ತಂದು ತಂಬಿಟ್ಟನ್ನು ತಂದು ಮುತ್ತಿನ ಆರತಿಯ ಬೆಳಗಿ ಹಸೆಮಣೆ ಮ್ಯಾಲೆ ಗೌರಿಯ ಕೂರಿಸಿ ಕೆಂಪು ಸೀರೆಯ ಉಡಿಸೋಣ. ಸೊಂಟಕ್ಕೆ ಒಡ್ಯಾಣ ಕಟ್ಟೋಣ, ಮೂಗಿಗೆ ಮೂಗುತಿ ಧರಿಸೋಣ, ಮಲ್ಲಿಗೆ ಹೂವಲ್ಲಿ ಸಿಂಗರಿಸಿ ಭಕ್ತಿಯಿಂದಲೇ ಬೇಡೋಣ. ಶರಣೆನ್ನಿ ಶರಣೆನ್ನಿ ಅಣ್ಣಂಗೆ ನಮ್ಮ ಅಣ್ಣಂಗೆ, ಅಣ್ಣಂಗೆ ನಮ್ಮ ಅಣ್ಣಂಗೆ, ಕರಮುಗಿದು ಶಿರವಾಗಿ ಶರಣೆನ್ನಿ ನಮ್ಮ ಅಣ್ಣಂಗೆ. ಶರಣೆನ್ನಿ ನಮ್ಮ ಅಣ್ಣಂಗೆ.
ಯುಗಾದಿ ಹಬ್ಬಕ್ಕೆ ತಾಯಿಗೆ ನಾವು ಕಂಕಣವನ್ನು ಕಟ್ಟೋಣ. ನಾವು ಕಂಕಣವನ್ನು ಕಟ್ಟೋಣ. ಮುತ್ತೈದೆಯರು ಮಹಾದೇವಿಗೆ ಅರಿಶಿನ ಕುಂಕುಮ ಪೂಸೋಣ. ನಾವು ಅರಿಶಿನ ಕುಂಕುಮ ಪೂಸೋಣ. ಓ ಮನೆ ಮನೆ ಹತ್ತಿರ ಬಂದಳು ತಾಯಿ, ಶಿಸ್ತಿನ ಪೂಜೆ ಮಾಡೋಣ. ಶಿಸ್ತಿನ ಪೂಜೆ ಮಾಡೋಣ. ಎಲ್ಲರೂ ಒಟ್ಟಿಗೆ ಎಳೆಯೋಣ. ಬೀದಿ ಬೀದಿಯಲ್ಲಿ ತಾಯಿಯ ಮೆರೆಸೋಣ. ಭಕ್ತಿ ಭಾವದಲ್ಲಿ ಪಾದಕ್ಕೆ ನಮಿಸೋಣ. ತಮಟೆಯ ನಾದಕ್ಕೆ ಹೆಜ್ಜೆಯ ಹಾಕಿ ಥಕದಿಮಿ ಕುಣಿಯೋಣ. ಅಣ್ಣಮ್ಮನ ಗುಡಿಗೆ ಹೋಗೋಣ, ತಾಯಿಯ ಪಾದಕ್ಕೆ ಎರಗೋಣ. ದೇವಿ ದೇವಿ ಎನ್ನೋಣ, ಅಣ್ಣಮ್ಮ ಅಣ್ಣಮ್ಮ ಎನ್ನೋಣ. ಶರಣೆನ್ನಿ ಶರಣೆನ್ನಿ ಅಣ್ಣಂಗೆ ನಮ ಅಣ್ಣಂಗೆ. ಅಣ್ಣಂಗೆ ನಮ ಅಣ್ಣಂಗೆ. ಕರ ಮುಗಿದು ಶಿರಬಾಗಿ ಶರಣೆನ್ನಿ ನಮ ಅಣ್ಣಂಗೆ. ಶರಣೆನ್ನಿ ನಮ ಅಣ್ಣಂಗೆ. ಮರೆತರೆ ಸಾಗದು ಜೀವನ, ಅನುದಿನ ಭಜಿಸಿ ಅಣ್ಣಂನ. ವರಗಳ ನೀಡಿ ಪೊರೆವವಳು, ಕರಗಳ ಚಾಚಿ ಕರೆವವಳು. ಹೂವಿನ ರಾಶಿ ಬೇಡುಗಳು, ಬಾಗಿದ ಶಿರಗಳ ಹರಸುಗಳು. ವರಗಳ ನೀಡಿ ಪೊರೆವವಳು, ಕರಗಳ ಚಾಚಿ ಕರೆವವಳು. ಹೂವಿನ ರಾಶಿ ಬೇಡುಗಳು, ಬಾಗಿದ ಶಿರಗಳ ಹರಸುಗಳು. ಚಿಕ್ಕಕ್ಕ ದೊಡ್ಡಕ್ಕ ಕೆಂಪರ್ಸಿ ಭಾಗಿರಥಿ ಲಕ್ಷ್ಮವ್ವ ಕೆಂಚವ್ವ ತಾಯವ್ವ ಬೋರವ್ವ ಮಾರವ್ವ ದ್ಯಾವಕ್ಕ ಕರ್ಗಕ್ಕ ಕಾಳಕ್ಕ ಬೋಳಕ್ಕ ಬಂದ್ರವ್ವ. ಬೇಗ ಬೇಗ ಬನ್ನಿ ನೀವು, ಅಣ್ಣಮ್ಮನ ಸೇವೆ ಮಾಡವ ಬಂದ್ರವ್ವ. ಓ ಬೋರಣ್ಣ ಕೆಂಚಣ್ಣ ಮಾದಣ್ಣ ಕುಳ್ಳಣ್ಣ ದ್ಯಾವಣ್ಣ ನೀವೇ ಬಂದ್ರಣ್ಣ, ಬನ್ನಿ ಬೇಗ. ಅಣ್ಣಮ್ಮ ತಾಯಿ ಬತ್ತವಳೆ ಊರೂರ್ ಮೇಲೆ, ಕೇರಿ ಮೇಲೆ ನಮ್ ಬೀದಿಲೆಲ್ಲ ಬತ್ತವಳೆ. ಪೂಜೆ ಸಾಮಾನ್ ತಗೊಬರಕ್ಕಾಗಲ್ವ ನೀವು, ಬನ್ನಿ ಬೇಗ. ಅಣ್ಣಮ್ಮ ಅಣ್ಣಮ್ಮ ಬಲು ಅಂದವಮ್ಮ ನೀನು, ನಂಬಿದವಗೆ ತಾಯಿ ಬಲು ಚಂದವಮ್ಮ ನೀನು. ಅಣ್ಣಮ್ಮ ಅಣ್ಣಮ್ಮ ಬಲು ಅಂದವಮ್ಮ ನೀನು, ನಂಬಿದವಗೆ ತಾಯಿ ಬಲು ಚಂದವಮ್ಮ ನೀನು. ಇಹಪರ ಜಪಿಸಿ ಸುರನರರೆಲ್ಲರೂ ಮಾಡುತ್ತಿಹರು ಧ್ಯಾನವ. ಇಹಪರ ಜಪಿಸಿ ಸುರನರರೆಲ್ಲರೂ ಮಾಡುತ್ತಿಹರು ಧ್ಯಾನವ. ಅಣ್ಣಮ್ಮನ ಮನದಲ್ಲಿ ನೆನೆದು ಭಕ್ತಿಯಿಂದ ಕೊಂಡಾಡುವರು. ಅಣ್ಣಮ್ಮ ಅಣ್ಣಮ್ಮ ಬಲು ಅಂದವಮ್ಮ ನೀನು. ನಂಬಿದವಗೆ ತಾಯಿ ಬಲು ಚಂದವಮ್ಮ ನೀನು. ಕೆಂಪೇಗೌಡರು ಕಟ್ಟಿದ ನಾಡಲಿ ಅಣ್ಣಮ್ಮ ತಾಯಿ ನೆಲೆಸೌಳೆ. ಅಣ್ಣಮ್ಮ ತಾಯಿ ನೆಲೆಸೋಳೆ. ಅಕ್ಕಿ ಪೇಟೆ ಕಬ್ಬನ್ ಪೇಟೆ ತಿಗಳರ ಪೇಟೆ ಸುತ್ತೋಣ. ತಿಗಳರ ಪೇಟೆ ಸುತ್ತೋಣ. ಕೆಂಪೇಗೌಡರು ಕಟ್ಟಿದ ನಾಡಲಿ ಅಣ್ಣಮ್ಮ ತಾಯಿ ನೆಲೆಸೌಳೆ. ಅಕ್ಕಿ ಪೇಟೆ ಕಬ್ಬನ್ ಪೇಟೆ ತಿಗಳರ ಪೇಟೆ ಸುತ್ತೋಣ. ಕಿಲಾರಿ ರಸ್ತೆ ಕುಂಚಿಗರ ಪೇಟೆ ಚಿಕ್ಕಪೇಟೆಗೆ ತೆರಳಿ. ಕಿಲಾರಿ ರಸ್ತೆ ಕುಂಚಿಗರ ಪೇಟೆ ಚಿಕ್ಕಪೇಟೆಗೆ ತೆರಳಿ. ಮನವರ್ತಿ ಪೇಟೆ ಕುಂಬಾರ ಪೇಟೆ ನುಗ್ಗಿ ಗುಡಿಯ ಸೇರೋಣ. ಅಣ್ಣಮ್ಮ ಅಣ್ಣಮ್ಮ ಬಲು ಅಂದ ನೀನಮ್ಮ. ನಂಬಿದವಗೆ ತಾಯಿ ಬಲು ಚಂದವಮ್ಮ ನೀನು. ತಾಯಿಗೆ ಹರಕೆಯ ಹೊತ್ತು ನೀವು ಪೂಜೆಯ ಮಾಡಿ ದೇವಿಗೆ. ಪೂಜೆಯ ಮಾಡಿ ದೇವಿಗೆ. ಹೆಣ್ಣು ಮಕ್ಕಳೇ ಬೇಡಿರಿ ನೀವು, ಮುತ್ತೈದೆ ಭಾಗ್ಯವ ಕೊಡುತ್ತಾಳೆ. ಮುತ್ತೈದೆ ಭಾಗ್ಯವ ಕೊಡುತ್ತಾಳೆ. ತಾಯಿಗೆ ಹರಕೆಯ ಹೊತ್ತು ನೀವು ಪೂಜೆಯ ಮಾಡಿ ದೇವಿಗೆ. ಹೆಣ್ಣು ಮಕ್ಕಳೇ ಬೇಡಿರಿ ನೀವು, ಮುತ್ತೈದೆ ಭಾಗ್ಯವ ಕೊಡುತ್ತಾಳೆ. ಹೆಣ್ಣು ಮಕ್ಕಳೇ ಬೇಡಿರಿ ನೀವು, ಒಳ್ಳೆಯ ಗಂಡನ ಕೊಡುತ್ತಾಳೆ. ಬಾಳಿನಲ್ಲಿ ಸಂತಸವನ್ನು ಸದಾ ಕಾಲವೂ ಕೊಡುತ್ತಾಳೆ. ನಂಬಿದವರ ಮನದಲ್ಲಿ ನಿಂದು ಸಂಕಟವನ್ನು ಕಳಿತಾಳೆ. ಅಣ್ಣಮ್ಮ ಅಣ್ಣಮ್ಮ ಬಲು ಅಂದನೇನಮ್ಮ. ನಂಬಿದವಗೆ ತಾಯಿ ಬಲು ಚಂದವಮ್ಮ ನೀನು.
ರಾಗಿಯ ಅಂಬಲಿ ತಾಯಿಗೆ ಬಡಿಸಿ ಊರ ಮುಂದೆ ಸೇರೋಣ. ಊರ ಮುಂದೆ ಸೇರೋಣ. ತಲೆಯ ಮೇಲೆ ಆರತಿ ಹೊತ್ತು ಮಂಗಳ ಪೂಜೆ ಮಾಡೋಣ. ಮಂಗಳ ಪೂಜೆ ಮಾಡೋಣ. ರಾಗಿಯ ಅಂಬಲಿ ತಾಯಿಗೆ ಬಡಿಸಿ ಊರ ಮುಂದೆ ಸೇರೋಣ. ತಲೆಯ ಮೇಲೆ ಆರತಿ ಹೊತ್ತು ಮಂಗಳ ಪೂಜೆಯ ಮಾಡೋಣ. ಅಣ್ಣಮ್ಮ ಅಣ್ಣಮ್ಮ ಬಲು ಚಂದವಮ್ಮ ನೇನು, ಅಣ್ಣಮ್ಮ ಅಣ್ಣಮ್ಮ ಬಲು ಚಂದವಮ್ಮ ನೇನು. ನಂಬಿದವರ ಬೆಂಬಿಡದೆ ಕಾಯುವ ತಾಯಿಯು ನೀನು, ಅಣ್ಣಮ್ಮ ಅಣ್ಣಮ್ಮ ಬಲು ಚಂದವಮ್ಮ ನೀನು. ನಂಬಿದವಗೆ ತಾಯಿ ಬಲು ಚಂದವಮ್ಮ ನೀನು. ತಮಟೆ ನಾದಕ್ಕೆ ಅಣ್ಣಮ್ಮ ದೇವಿ ಕುಣಿದು ಕುಣಿದು ಬರುತ್ತಾಳೆ. ಕುಣಿದು ಕುಣಿದು ಬರುತ್ತಾಳೆ. ಸಿಂಹದ ಮೇಲೆ ಕುಳಿತುಕೊಂಡು ದುಷ್ಟರನ್ನೆಲ್ಲ ಬಡಿತಾಳೆ. ದುಷ್ಟರನ್ನೆಲ್ಲ ಬಡಿತಾಳೆ. ತಮಟೆ ನಾದಕ್ಕೆ ಅಣ್ಣಮ್ಮ ದೇವಿ ಕುಣಿದು ಕುಣಿದು ಬರುತ್ತಾಳೆ. ಸಿಂಹದ ಮೇಲೆ ಕುಳಿತುಕೊಂಡು ದುಷ್ಟರನ್ನೆಲ್ಲರ ಬಡಿತಾಳೆ. ಶಿಷ್ಟರ ರಕ್ಷಿಸಿ ಅಣ್ಣಮ್ಮ ನೀನು ನಿನ್ನ ಭಕ್ತರನು ಕಾಯಮ್ಮ. ಶಿಷ್ಟರ ರಕ್ಷಿಸಿ ಅಣ್ಣಮ್ಮ ನೀನು ನಿನ್ನ ಭಕ್ತರನು ಕಾಯಮ್ಮ. ಅಷ್ಟಲಕ್ಷ್ಮಿಯ ಆದಿಶಕ್ತಿಯೇ ಅಣ್ಣಮ್ಮ ತಾಯೇ ನೇನು, ಅಣ್ಣಮ್ಮ ಅಣ್ಣಮ್ಮ ಬಲು ಅಂದ ನೀನಮ್ಮ. ಅಣ್ಣಮ್ಮ ಅಣ್ಣಮ್ಮ ಬಲು ಚಂದ ನೀನಮ್ಮ. ನಂಬಿದವಗೆ ತಾಯಿ ಬಲು ಚಂದ ನೀನಮ್ಮ. ನಂಬಿದವಗೆ ತಾಯಿ ಬಲು ಅಂದ ನೀನಮ್ಮ. ಇಹಪರ ಜಪಿಸಿ ಸುರನರರೆಲ್ಲರೂ ಮಾಡುತ್ತಿಹರು ಧ್ಯಾನವ. ಇಹಪರ ಜಪಿಸಿ ಸುರನರರೆಲ್ಲರೂ ಮಾಡುತ್ತಿಹರು ಧ್ಯಾನವ. ಅಣ್ಣಮ್ಮನ ಮನದಲ್ಲಿ ನೆನೆದು ಭಕ್ತಿಯಿಂದ ಕೊಂಡಾಡುವರು. ಅಣ್ಣಮ್ಮ ಅಣ್ಣಮ್ಮ ಬಲು ಚಂದ ನೀನಮ್ಮ. ನಂಬಿದವಗೆ ತಾಯಿ ಬಲು ಚಂದವಮ್ಮ ನೀನು. ನಂಬಿದವಗೆ ತಾಯಿ ಬಲು ಚಂದ ನೀನಮ್ಮೋ. ನಂಬಿದವಗೆ ತಾಯಿ ಬಲು ಚಂದವಮ್ಮ ನೀನು. ನಮಿಪೆ ನಮಿಪೆ ಅಮೃತ ವರ್ಷಿಣಿ ಅಗಣಿತ ಗುಣಮಣಿಯೇ. ನಮಿಪೆ ನಮಿಪೆ ಅಮೃತ ವರ್ಷಿಣಿ ಅಗಣಿತ ಗುಣಮಣಿಯೇ. ಅರಿಶಿನ ಕುಂಕುಮ ಅಂದದ ರಮಣಿ ಅಣ್ಣಮ್ಮ ದೇವಿಯೇ. ಅರಿಶಿನ ಕುಂಕುಮ ಅಂದದ ರಮಣಿ ಅಣ್ಣಮ್ಮ ದೇವಿಯೇ. ತ್ರಿಭುವನಕ್ಕೆಲ್ಲ ತಾಯ ನೀನು ಓ ನಾಗಮಣಿಯೇ. ಸಪ್ತಮಾತೆಯರ ಆದಿದೇವತೆ ಅಣ್ಣಮ್ಮ ತಾಯಿಯೇ. ನಮಿಪೆ ನಮಿಪೆ ಅಮೃತ ವರ್ಷಿಣಿ ಅಗಣಿತ ಗುಣಮಣಿಯೇ. ಅರಿಶಿನ ಕುಂಕುಮ ಅಂದದ ರಮಣಿ ಅಣ್ಣಮ್ಮ ದೇವಿಯೇ. ಸೌಂದರ್ಯ ಸೂಸೋ ನಿನ್ನ ವದನದಿ ಆಡಂಬರ ಇಲ್ಲವೇ. ಏಳು ಸುತ್ತಿನ ಕೋಟೆಯ ಒಳಗೆ ಸ್ಥಿರವಾಗಿ ನಿಂತಿರುವೆ. ಸೌಂದರ್ಯ ಸೂಸೋ ನಿನ್ನ ವದನದಿ ಆಡಂಬರ ಇಲ್ಲವೇ. ಏಳು ಸುತ್ತಿನ ಕೋಟೆಯ ಒಳಗೆ ಸ್ಥಿರವಾಗಿ ನಿಂತಿರುವೆ. ಕರ್ಪೂರದಾರತಿ ಮೊಸರನ್ನ ತಂಬಿಟ್ಟು ನೈವೇದ್ಯ ಪ್ರಿಯಳೇ. ಕರ್ಪೂರದಾರತಿ ಮೊಸರನ್ನ ತಂಬಿಟ್ಟು ನೈವೇದ್ಯದ ಪ್ರಿಯಳೇ. ತಮಟೆ ವಾದ್ಯಕ್ಕೆ ಕುಣಿಯುತ್ತ ಕುಣಿಯುತ್ತ ಬಾರೆ ಬಾನಿನಲ್ಲೇ. ನಮಿಪೆ ನಮಿಪೆ ಅಮೃತ ವರ್ಷಿಣಿ ಅಗಣಿತ ಗುಣಮಣಿಯೇ.
ಅರಿಶಿನ ಕುಂಕುಮ ಅಂದದ ರಮಣಿ ಅಣ್ಣಮ್ಮ ದೇವಿಯೇ. ಆ ಚಂಡ ಮುಂಡರಾದ ಹಿಸಿ ಬಂದ ಮಹಾಮಾರಿಣಿ ನೀ, ಮೂಕಾಸುರನ ಕೊಂದ ಮಾರಿಯು ವೀರರಮಣಿಯು ನೀ. ಆ ಚಂಡ ಮುಂಡರಾದ ಹಿಸಿ ಬಂದಂತ ಮಹಾಮಾರಿಣಿ ನೀ, ಮೂಕಾಸುರನ ಕೊಂದ ಮಾರಿಯು ವೀರರಮಣಿಯು ನೀ. ಸಿಂಹವಾಹಿನಿ ತ್ರಿಶೂಲ ದರ್ಪಿಣಿ ಉರಿಗಣ್ಣ ಮುಖದವಳೆ, ಸಿಂಹವಾಹಿನಿ ತ್ರಿಶೂಲ ದರ್ಪಿಣಿ ಉರಿಗಣ್ಣ ಮುಖದವಳೆ. ಮೂರು ಲೋಕವು ಬೆಚ್ಚಿ ಬೆದರಿ ನಿನ್ನ ನಾಮ ನುಡಿಯುವುದಲ್ಲೇ. ನಮಿಪೆ ನಮಿಪೆ ಅಮೃತ ವರ್ಷಿಣಿ ಅಗಣಿತ ಗುಣಮಣಿಯೇ, ಅರಿಶಿನ ಕುಂಕುಮ ಅಂದದ ರಮಣಿ ಅಣ್ಣಮ್ಮ ದೇವಿಯೇ. ಶಿಷ್ಟ ರಕ್ಷಕಳೆ ದುಷ್ಟ ಶಿಕ್ಷಕಳೆ ಕಷ್ಟವ ನೀಗುವಳೆ. ಓಂ ಶಕ್ತಿ ಮಾತೆ ಎಂದು ಕರೆದರೆ ಓಡೋಡಿ ಬರುವವಳೆ. ಶಿಷ್ಟ ರಕ್ಷಕಳೆ ದುಷ್ಟ ಶಿಕ್ಷಕಳೆ ಕಷ್ಟವ ನೀಗುವಳೆ. ಓಂ ಶಕ್ತಿ ಮಾತೆ ಎಂದು ಕರೆದರೆ ಓಡೋಡಿ ಬರುವವಳೆ. ಭಕ್ತರ ಮೊರೆಯ ಕೂಗಿಗೆ ಬಂದು ಇಷ್ಟ ಕೇಳುವವಳೆ. ಭಕ್ತರ ಮೊರೆಯ ಕೂಗಿಗೆ ಬಂದು ಇಷ್ಟ ಕೇಳುವವಳೆ. ಮಂಗಳಾಂಗಿನಿ ಕಣ್ಣ ತೆರೆದರೆ ಸುಂದರ ಜಗವಲ್ಲೇ. ನಮಿಪೆ ನಮಿಪೆ ಅಮೃತ ವರ್ಷಿಣಿ ಅಗಣಿತ ಗುಣಮಣಿಯೇ. ನಮಿಪೆ ನಮಿಪೆ ಅಮೃತ ವರ್ಷಿಣಿ ಅಗಣಿತ ಗುಣಮಣಿಯೇ. ಅರಿಶಿನ ಕುಂಕುಮ ಅಂದದ ರಮಣಿ ಅಣ್ಣಮ್ಮ ದೇವಿಯೇ. ಅರಿಶಿನ ಕುಂಕುಮ ಅಂದದ ರಮಣಿ ಅಣ್ಣಮ್ಮ ದೇವಿಯೇ. ತ್ರಿಭುವನಕ್ಕೆಲ್ಲ ತಾಯೆ ನೀನು ಓ ನಾಗಮಣಿಯೇ. ಸಪ್ತಮಾತೆಯರ ಆದಿದೇವತೆ ಅಣ್ಣಮ್ಮ ತಾಯಿಯೇ. ನಮಿಪೆ ನಮಿಪೆ ಅಮೃತ ವರ್ಷಿಣಿ ಅಗಣಿತ ಗುಣಮಣಿಯೇ. ಅರಿಶಿನ ಕುಂಕುಮ ಅಂದದ ರಮಣಿ ಅಣ್ಣಮ್ಮ ದೇವಿಯೇ. ಅಣ್ಣಮ್ಮ ಜಾತ್ರೆಗೆ ಬನ್ನಿರಿ, ಮಲ್ಲಿಗೆ ಸಂಪಿಗೆ ತನ್ನಿರಿ. ಅಣ್ಣಮ್ಮ ಜಾತ್ರೆಗೆ ಬನ್ನಿರಿ, ಮಲ್ಲಿಗೆ ಸಂಪಿಗೆ ತನ್ನಿರಿ. ಭಕ್ತರ ಕೂಟವ ನೋಡಮ್ಮ, ಭೇದವೇ ಇಲ್ಲ ನಿನಗಮ್ಮ. ಭಕ್ತರ ಕೂಟವ ನೋಡಮ್ಮ, ಭೇದವೇ ಇಲ್ಲ ನಿನಗಮ್ಮ. ಅಣ್ಣಮ್ಮ ತಾಯಿ ನಂಬಿದೆ ನಿನ್ನ, ಪೂಜೆಯ ವೇಳೆಗೆ ಬಾರೆ ಎನ್ನಮ್ಮ. ಅಣ್ಣಮ್ಮ ತಾಯಿ ನಂಬಿದೆ ನಿನ್ನ, ಪೂಜೆಯ ವೇಳೆಗೆ ಬಾರೆ ಎನ್ನಮ್ಮ. ಅಣ್ಣಮ್ಮ ಓ ಅಣ್ಣಮ್ಮ, ಅಣ್ಣಮ್ಮ ಜಾತ್ರೆಗೆ ಬನ್ನಿರಿ, ಮಲ್ಲಿಗೆ ಸಂಪಿಗೆ ತನ್ನಿರಿ. ಅಣ್ಣಮ್ಮ ಜಾತ್ರೆಗೆ ಬನ್ನಿರಿ, ಮಲ್ಲಿಗೆ ಸಂಪಿಗೆ ತನ್ನಿರಿ. ಭಕ್ತರ ಕೂಟವ ನೋಡಮ್ಮ, ಭೇದವೇ ಇಲ್ಲ ನಿನಗಮ್ಮ. ಭಕ್ತರ ಕೂಟವ ನೋಡಮ್ಮ,
ಕೋಟಿ ಭಕ್ತರ ಕೂಟವ ನೋಡಮ್ಮ ಬಡವ ಬಲ್ಲಿದ ಭೇದವಿಲ್ಲಮ್ಮ ಕೋಟಿ ಭಕ್ತರ ಕೂಟವ ನೋಡಮ್ಮ ಬಡವ ಬಲ್ಲಿದ ಭೇದವಿಲ್ಲಮ್ಮ ನಿನ್ನ ಕಾಲಿನ ಗೆಜ್ಜೆಯ ನಾದವ ಭಕ್ತರು ಕೇಳುತ್ತ ನಿಂತಾರು ನಿನ್ನ ಕಾಲಿನ ಗೆಜ್ಜೆಯನಾದ ಭಕ್ತರು ಕೇಳುತ್ತ ನಿಂತಾರು ತಮಟೆಯ ನಾದಕ್ಕೆ ವಾಲಾಡಿ ಬಂದು ಊರೂರಿಂದ ಬಂದು ಪೂಜೆಯ ಮಾಡಿ ತಮಟೆಯ ನಾದಕ್ಕೆ ವಾಲಾಡಿ ಬಂದು ಊರೂರಿಂದ ಬಂದು ಪೂಜೆಯ ಮಾಡಿ ಕಾಲಿನ ಗೆಜ್ಜೆಯ ನಾದವ ಕೇಳಿ ತಾಯಿಯ ಪಾದಕ್ಕೆ ನಮಿಸುವ ಬನ್ನಿ ಅಣ್ಣಮ್ಮ ಓ ಅಣ್ಣಮ್ಮ ಅಣ್ಣಮ್ಮ ಜಾತ್ರೆಗೆ ಬನ್ನಿರಿ ಮಲ್ಲಿಗೆ ಸಂಪಿಗೆ ತನ್ನಿರಿ ಅಣ್ಣಮ್ಮ ಜಾತ್ರೆಗೆ ಬನ್ನಿರಿ ಮಲ್ಲಿಗೆ ಸಂಪಿಗೆ ತನ್ನಿರಿ ಭಕ್ತರ ಕೂಟವ ನೋಡಮ್ಮ ಭೇದವೇ ಇಲ್ಲ ನಿನಗಮ್ಮ ಭಕ್ತರ ಕೂಟವ ನೋಡಮ್ಮ ಭೇದವೇ ಇಲ್ಲ ನಿನಗಮ್ಮ ಕಾಲಿನ ಬೆರಳಿಗೆ ಉಂಗುರ ತುಡಿಸಿ ನಿಂಬೆ ಹಾರ ಕೊರಳಿಗೆ ಹಾಕಿ ಕಾಲಿನ ಬೆರಳಿಗೆ ಉಂಗುರ ತುಡಿಸಿ ನಿಂಬೆಯ ಹಾರ ಕೊರಳಿಗೆ ಹಾಕಿ ಅಮ್ಮನಿಗೆ ಹಾಕೋಣ ಒಡ್ಯಾಣವ ಕೊರಳಿಗೆ ಧರಿಸೋಣ ಮಾಂಗಲ್ಯವ ಅಮ್ಮನಿಗೆ ಹಾಕೋಣ ಒಡ್ಯಾಣವ ಕೊರಳಿಗೆ ಧರಿಸೋಣ ಮಾಂಗಲ್ಯವ ಅಂಬಲಿ ಬಡಿಸೋಣ ತಾಯಿಗೆ ನೆಮಿಸಿ ಗುಡಿಯ ಮುಂದೆ ಎಡೆ ಹಾಕೋಣ ಬಾ ಅಂಬಲಿ ಬಡಿಸಿ ತಾಯಿಗೆ ನೆಮಿಸಿ ಗುಡಿಯ ಮುಂದೆ ಎಡೆ ಹಾಕೋಣ ಬಾ ಕೈಯಿಗೆ ಕರಿಬಾಳೆ ತಾಯಿಗೆ ಸಿಂಗರಿಸಿ ಆರತಿ ಹೊತ್ತು ತಿರುಗೋಣ ಬಾ ಅಣ್ಣಮ್ಮ ಓ ಅಣ್ಣಮ್ಮ ಅಣ್ಣಮ್ಮ ಜಾತ್ರೆಗೆ ಬನ್ನಿರಿ ಮಲ್ಲಿಗೆ ಸಂಪಿಗೆ ತನ್ನಿರಿ ಅಣ್ಣಮ್ಮ ಜಾತ್ರೆಗೆ ಬನ್ನಿರಿ ಮಲ್ಲಿಗೆ ಸಂಪಿಗೆ ತನ್ನಿರಿ ಭಕ್ತರ ಕೂಟವ ನೋಡಮ್ಮ ಭೇದವೇ ಇಲ್ಲ ನಿನಗಮ್ಮ ಭಕ್ತರ ಕೂಟವ ನೋಡಮ್ಮ ಭೇದವೇ ಇಲ್ಲ ನಿನಗಮ್ಮ ಅಣ್ಣಮ್ಮ ತಾಯಿ ನಂಬಿದೆ ನಿನ್ನ ಪೂಜೆಯ ವೇಳೆಗೆ ಬಾರೆ ಎನ್ನಮ್ಮ ಅಣ್ಣಮ್ಮ ತಾಯಿ ನಂಬಿದೆ ನಿನ್ನ ಪೂಜೆಯ ವೇಳೆಗೆ ಬಾರೆ ಎನ್ನಮ್ಮ ಅಣ್ಣಮ್ಮ ಓ ಅಣ್ಣಮ್ಮ ಅಣ್ಣಮ್ಮ ಜಾತ್ರೆಗೆ ಬನ್ನಿರಿ ಮಲ್ಲಿಗೆ ಸಂಪಿಗೆ ತನ್ನಿರಿ ಅಣ್ಣಮ್ಮ ಜಾತ್ರೆಗೆ ಬನ್ನಿರಿ ಮಲ್ಲಿಗೆ ಸಂಪಿಗೆ ತನ್ನಿರಿ ಭಕ್ತರ ಕೂಟವ ನೋಡಮ್ಮ ಭೇದವೇ ಇಲ್ಲ ನಿನಗಮ್ಮ 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 ಬೆಳಗಾಯಿತು ತಾಯಿ ಅಣ್ಣಮ್ಮ ಎದ್ದೇಳು ತಾಯಿ ಅಣ್ಣಮ್ಮ ಬೆಳಗಾಯಿತು ತಾಯಿ ಅಣ್ಣಮ್ಮ ಎದ್ದೇಳು ತಾಯಿ ಅಣ್ಣಮ್ಮ ಗಾಯತ್ರಿ ದೇವಿ ಮೀನಾಕ್ಷಿ ದೇವಿ ಕಾಮಾಕ್ಷಿ ದೇವಿ ಏಳ್ರಮ್ಮ ಎದ್ದೇಳು ತಾಯಿ ಅಣ್ಣಮ್ಮ ಭುವನೇಶ್ವರಿ ತಾಯಿ ಎದ್ದೇಳು ಬನಶಂಕರಿ ತಾಯಿ ಎದ್ದೇಳು ಭುವನೇಶ್ವರಿ ತಾಯಿ ಎದ್ದೇಳು ಬನಶಂಕರಿ ತಾಯಿ ಎದ್ದೇಳು
ಕುಣಿದಾಡೋ ಮುದದೆ ನಟರಾಜನಲಿದಾಡೋ ಸುಖದೆ ಶಿವರಾತ್ರಿ ಶುಭರಾತ್ರಿ ಕೈಲಾಸ ತೂಗಾಡಿದೆ ಮೋದದೆ ಪಾರ್ವತಿಯು ಜೊತೆ ನೀಡೆ ಆ ಗೆಜ್ಜೆ ಮಾತಾಡಿದೆ ತಾಳದೆ ಶಿವರಾಜ ಕುಣಿದಾಡು ಮುದದೆ ನಟರಾಜನಲಿದಾಡು ಸುಖದೆ ಸರಿದನೆ ಸ ಸರಿದನೆ ಸ ಸರಿದನೆ ಸರಿ ಸರಿ ಸರಿದನೆ ಸ ಸರಿದನೆ ಸ ಸರಿದನೆ ಸರಿ ಸರಿ ರಮಗರಿ ಹರಿ ಬ್ರಹ್ಮರು ತಾವೇ ಮಹಿಮರು ಜಗಳವಾಡೋ ಸಮಯ ಜ್ಯೋತಿರ್ಲಿಂಗ ಉದಯ ಲಿಂಗದ ಆದಿಯ ಅಂತ್ಯವ ಕಾಣದೆ ಅರಸಲು ಭ್ರಮೆಗೊಳ್ಳಲು ಶಂಭುವ ಹಿರಿಮೆಯ ಇರುವರು ಅರಿಯುತ್ತ ನಿಲ್ಲಲು ನಿಜ ತಿಳಿಯಲು ಆ ದಿನವೇ ಆಯ್ತು ಶಿವರಾತ್ರಿಯು ಶಿವಲೀಲೆ ಕಂಡ ಮಹಾರಾತ್ರಿಯು ಓ ಶಿವರಾಜ ಕುಣಿದಾಡೋ ಮುದದೆ ನಟರಾಜನಲಿದಾಡು ಸುಖದೆ ಸನ್ಮಾನ್ಯ ಎಲ್ಲ ನಮ್ಮ ಗ್ರಾಮ ಬಂಧುಗಳೇ, ಈ ದಿನ ಒಂದು ನಮ್ಮ ಗ್ರಾಮಕ್ಕೆ ಒಂದು ಸುದಿನ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಗ್ರಾಮಕ್ಕೆ ಸಂಪೂರ್ಣ ಒಂದು ಅಭಿವೃದ್ಧಿಗೆ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಸಹಕಾರ ಇಟ್ಕೊಂಡು ಸೇರಿಕೊಂಡು ಊರಿನಲ್ಲಿ ಏಳಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಪ್ರೊಫೆಸರ್ ಕೆ ರಂಗ ಇವರ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸಿರೋದು ನಮಗೂ ಮತ್ತು ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಸಮಾರಂಭಕ್ಕೆ ನಾನು ಅವ್ರನ್ನ ನೋಡಿದ್ವಿ. ನಮ್ಮ ಗ್ರಾಮದವ್ರನ್ನ ನಾವು ಗೊತ್ತಾ ಇದ್ರೆ ಏನು ಅಂತ ಹೇಳ್ಬಿಟ್ಟು ಅವ್ರನ್ನ ಒಪ್ಪಿಸಿ ಕರ್ಕೊಂಡು ಬಂದಿದ್ದೀವಿ. ಅದರಿಂದ ಈ ಸನ್ಮಾನ ಸಮಾರಂಭಕ್ಕೆ ಒಪ್ಪಿಗೆ ಕೊಟ್ಟಿರೋದ್ರಿಂದ ಪ್ರಥಮವಾಗಿ ನಾನು ಪ್ರೊಫೆಸರ್ ಕೆ ರಂಗ ಅವ್ರನ್ನ ಈ ಒಂದು ಸಭೆಗೆ ಸ್ವಾಗತಿಸ್ತೀನಿ. ಹಾಗೆಯೇ ಈ ಸಭೆಯ ಈ ಗ್ರಾಮದ ಹಿರಿಯರಾದ ಕೆ ರಂಗಾಮೇಗೌಡ ಅವ್ರನ್ನ ಅಧ್ಯಕ್ಷತೆ ವಹಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ನಂತರ ನಮ್ಮ ಹೊಸಕೆರೆ ನಾಗಮ್ಮ ದೇವಸ್ಥಾನ ಪೂಜಾರಾದ ಶ್ರೀ ರಾಜಶೇಖರ್ ಅವರು ಹಾಗೂ ನಮ್ಮ ಕುಂಚಿಟ ಸದಸ್ಯರ ಅಧ್ಯಕ್ಷರಾದ ಅವ್ರನ್ನ ಸಭೆ ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅವರು ಬಂದು ಅತಿಥಿಗಳಾಗಿ ಬಂದಿದ್ದಾರೆ. ಅವ್ರಿಗೂ ನಾನು ಮುಕ್ತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ತುಮಕೂರಿನಲ್ಲಿ ನಮಗೆ ಹಳೆಯ ಸ್ನೇಹಿತರಾದ ಕೆ ರಂಗ ಅವ್ರಿಗೂ ಪರಿಚಿತರಾದ, ಅಲ್ಲದೆ ದಿವಂಗತ ಕೆ ಕಾಮಣ್ಣ ಅವ್ರಿಗೂ ಅವ್ರ ಮನೆಯವರಿಗೆ ಬಹಳ ಪರಿಚಿತರಾಗಿದ್ದ ರಾಜೇಗೌಡ ಅವರು ಸಹ ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅವರು ತುಮಕೂರಿನಲ್ಲಿ ವಿದ್ಯಾಸಂಸ್ಥೆಗಳು ಹೊಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ನಾವು ಒಂದು ಸೃಷ್ಟಿ ಮಾಡಿಕೊಂಡು ಬಡ ವಿದ್ಯಾರ್ಥಿಗಳಿಗೆ ಒಂದು ಇದು ಮಾಡ್ತಾ ಇದ್ದೀವಿ, ಸಮಾಜಮುಖಿ ಪ್ರತಿಷ್ಠಾನ ಅಂತ. ಅದರ ಜಂಟಿ ಕಾರ್ಯದರ್ಶಿಗಳು ಎಂ ನಾರಾಯಣ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಸಭೆಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಬಂದಿಲ್ಲ, ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಈ ಸಭೆಗೆ ಒಂದು ಕಿವಿ ಪಂಚಗಳಂತ ಸಭೆಗೆ ಈ ಸಭೆಗೂ ಇಷ್ಟು ಜನ ಸೇರಿ ಒಂದು ಸಭೆಯಲ್ಲಿ ಯಶಸ್ವಿ ಮಾಡಿ ನಡೆಸ್ಕೊಡ್ಬೇಕು ಅಂತ ಎಲ್ಲರನ್ನು ಕೈಗೊಳ್ತಾ ಅವ್ರನ್ನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೀನಿ. ಜೈ ಹಿಂದ್. ನಾರಾಜರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಶ್ರೀ ಕೆ ರಂಗ ಅವರ ಅದೇ ಕೆ ಜಿ ನಾರಾಜು ಅವರೇ ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಹಿರಿಯರು, ಎಲ್ಲರ ಕಣ್ಮಣಿ ಪ್ರೊಫೆಸರ್ ಕೆ ರಂಗ
ಇವರ ಬಾಲ್ಯ, ಸೇವೆ, ನಿವೃತ್ತಿ ಜೀವನ ಇವುಗಳ ಬಗ್ಗೆ ಒಂದು ಕಿರು ಪರಿಚಯ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ, ಆಡಳಿತಗಾರರಾಗಿ, ಇಂಜಿನಿಯರಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಸೇವೆ ಸಲ್ಲಿ ನಿವೃತ್ತರಾಗಿರುವ ನಮ್ಮೂರ ಕಣ್ಮಣಿ, ಕೊಡಗೈ ದೊರೆ, ದಿಟ್ಟ ಹಾಗೂ ನೇರ ನುಡಿಯ ವ್ಯಕ್ತಿತ್ವವನ್ನು ಹೊಂದಿರುವ ನಮ್ಮೂರಿನವರೇ ಆದ ಡಾಕ್ಟರ್ ಕೆ ರಂಗ ಇವರ ಪರಿಚಯವನ್ನು ಮಾಡಿಸುವ ಅವಕಾಶ ನನಗೆ ದೊರಕಿರುವುದು ನನ್ನ ಸುದೈವವೆಂದೇ ಭಾವಿಸುತ್ತೇನೆ. ಡಾಕ್ಟರ್ ಕೆ ರಂಗ ಇವರು ಕತ್ತಿರಾಜನಹಳ್ಳಿ ದಿವಂಗತ ದಂಪತಿಗಳಾದ ಚಟುವಟಿಕೆಯಿಂದ ಇದ್ದು ಆಟ ಪಾಠಗಳಲ್ಲಿ ಅಗ್ರಗಣ್ಯರಾಗಿ ಎಲ್ಲರ ಪ್ರೀತಿ ಪಾತ್ರನಾಗಿದ್ದನೆಂಬುದು ನನ್ನ ವಯೋಮಾನದ ಎಲ್ಲರಿಗೂ ತಿಳಿದಿತ್ತು. ಅವರ ಮೂಲ ಹೆಸರು ಕೆ ರಂಗರಾಮಯ್ಯ. ಆದರೆ ಗ್ರಾಮದ ಜನರಿಗೆ ಇಂದಿಗೂ ಕಣ್ಣಪ್ಪಯ್ಯ ಎಂದೇ ಪರಿಚಿತರು. ಬಾಲ್ಯದಲ್ಲಿ ಅವರು ಓದಿನಲ್ಲಿ ಮಾತ್ರ ಮುಂದಿರದೆ ಆಟ ಪಾಠಗಳಲ್ಲೂ ಅವರು ಸಕ್ರಿಯರಾಗಿದ್ದರು. ಗ್ರಾಮೀಣ ಆಟ ಉಪ್ಪಾರ್ಪಟ್ಟೆ ಅವರ ಅಚ್ಚುಮೆಚ್ಚಿನ ಆಟ. ಗ್ರಾಮದ ಸ್ನೇಹಿತರೊಂದಿಗೆ ನಮ್ಮ ಊರಿನಲ್ಲಿ ಅಲ್ಲದೆ ನೆರೆಯ ಗ್ರಾಮಗಳಾದ ನೀರ್ಕಲ್ಲು, ಕೃಷ್ಣಾಪುರ ಮತ್ತು ನೀಲಿಹಳ್ಳಿಗಳಿಗೂ ಹೋಗಿ ಪಂದ್ಯಗಳನ್ನಾಡಿ ಗೆದ್ದು ಬಂದಿರುತ್ತಾರೆ. ಅದರಂತೆ ಕೋಲಾಟದ ಜಾನಪದ ನೃತ್ಯಗಳಲ್ಲೂ ಭಾಗವಹಿಸಿ ಪರಿಚಿತರಾಗಿದ್ದರು. ಬಾಲ್ಯದಲ್ಲಿ ಅಲ್ಲದೆ ಈ ವ್ಯಾಸಂಗ ನಂತರವೂ ಕೆಲಸಕ್ಕೆ ಸೇರಿದ ಕೆಲವು ವರ್ಷಗಳವರೆಗೂ ಈ ಚಟುವಟಿಕೆಗಳಲ್ಲಿ ಈ ಊರಿನಲ್ಲಿ ಬಂದು ಭಾಗವಹಿಸಿ ಮನರಂಜನೆ ಪಡೆದಿದ್ದಾರೆ ಹಾಗೂ ನೀಡಿದ್ದಾರೆ. ಇವರ ವ್ಯಾಸಂಗ ವಿಷಯಕ್ಕೆ ಬಂದರೆ ಸ್ವಗ್ರಾಮ ಕತ್ತಿರಾಜನಹಳ್ಳಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ವ್ಯಾಸಂಗವನ್ನು ಮಿಡಿಗೇಸಿಯ ಸರ್ಕಾರಿ ಶಾಲೆಗಳಲ್ಲಿ ಮುಗಿಸಿದ್ದು. ಇವರು SLCಯಲ್ಲಿ ಗಣಿತದಲ್ಲಿ 100ಕ್ಕೆ 100 ಅಂಕ ಗಳಿಸಿದ್ದು ಇವರ ಹೆಗ್ಗಳಿಕೆ. ತುಮಕೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಶಿಕ್ಷಣ, 1961ರಲ್ಲಿ ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ BE ಶಿಕ್ಷಣ ಪಡೆದು 1964ರಲ್ಲಿ ಮುಂಬೈನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ MTech ಪದವಿ ಪೂರೈಸಿರುತ್ತಾರೆ. ಆದಾಗ್ಯೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾನ್ಪುರದಲ್ಲಿ ಹೈಡ್ರಾಲಜಿ ಎಂಬ ವಿಷಯದಲ್ಲಿ ಡಾಕ್ಟರೇಟ್ ಪಡೆದು PhD ಪದವಿ ಗಳಿಸುವುದರೊಂದಿಗೆ ಅವರ ಉನ್ನತ ಶಿಕ್ಷಣ ಕೊನೆಗೊಂಡಿದೆ. BE ಪದವಿ ಪಡೆದ ನಂತರ 1961-62ರಲ್ಲಿ ಮೈಸೂರು ರಾಜ್ಯದ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಉಪವಿಭಾಗದಲ್ಲಿ 1 ವರ್ಷ ಜೂನಿಯರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಇವರ ಸೇವೆಯು ಬೆಂಗಳೂರು ವಿಶ್ವವಿದ್ಯಾಲಯದ ವಿವಿಧ ಹುದ್ದೆಗಳೊಂದಿಗೆ ಪೂರ್ಣಗೊಂಡಿದೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿದ ಹುದ್ದೆಗಳು ಕೆಳಗಂಡಂತಿವೆ. ಉಪನ್ಯಾಸಕರಾಗಿ 2.5 ವರ್ಷ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 12 ವರ್ಷ, ಪ್ರೊಫೆಸರ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ 15 ವರ್ಷ, UVC ಇಂಜಿನಿಯರಿಂಗ್ ವರ್ಷ, ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲರಾಗಿ 2.5 ವರ್ಷ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ವಿಭಾಗದ ರಿಜಿಸ್ಟ್ರಾರ್ ಆಗಿ 3 ವರ್ಷ. ಮೇಲಿನ ಹುದ್ದೆಗಳ ಜೊತೆಗೆ ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಕೌನ್ಸಿಲ್ನ ಸದಸ್ಯರಾಗಿ 17 ವರ್ಷ ದೀರ್ಘ ಸೇವೆ ಮಾಡಿರುತ್ತಾರೆ. ಸಿಂಡಿಕೇಟ್ ಸದಸ್ಯರಾಗಿ 3 ವರ್ಷ, ಬೆಂಗಳೂರು ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ವಿಭಾಗದ ಡೀನ್ ಆಗಿ ಸೇವೆ ಸಲ್ಲಿಸಿ ತಾಲೀಮು ಶಿಕ್ಷಣ ಮತ್ತು ಇಂಜಿನಿಯರಿಂಗ್ ಶಿಕ್ಷಣದಲ್ಲಿ ನಡೆಯುವ ಹಲವಾರು ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಮಹತ್ತರ ಬದಲಾವಣೆಗಳಲ್ಲಿ ತಮ್ಮ ನಿರ್ಭಯ ಅನಿಸಿಕೆಗಳನ್ನು ಹೇಳಿ ತಮ್ಮದೇ ಆದ ಛಾಪನ್ನು ತಮ್ಮ ಸೇವಾವಧಿಯಲ್ಲಿ ದಾಖಲಿಸಿದ್ದಾರೆ. BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜುಗಳಲ್ಲಿ ಪ್ರಿನ್ಸಿಪಾಲ್ ಆಗಿ, ಡೀನ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ತಮ್ಮ ಜೀವನದುದ್ದಕ್ಕೂ ನಿಷ್ಠುರವಾದಿಯಾಗಿ ನೇರ ಮಾತಿನ ವ್ಯಕ್ತಿತ್ವ ಹೊಂದಿದ್ದರಿಂದ ಇವರ ಈ ವ್ಯಕ್ತಿತ್ವವೇ ಇನ್ನೂ ಹೆಚ್ಚಿನ ಹುದ್ದೆಗೆ ಹೊಂದಲು ಅಡಚಣೆಯಾಗಿರುವ ಸಂದೇಹವೂ ಇದೆ. ಇನ್ನು ಅವರ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಇವರು ಬೆಂಗಳೂರಿನ ಶ್ರೀ ಎಚ್ ನಾಗಯ್ಯ ಮತ್ತು ಶ್ರೀಮತಿ ಲಕ್ಷ್ಮೀ ದೇವಮ್ಮ ದಂಪತಿಗಳ ಪುತ್ರಿಯಾದ
ಡಾಕ್ಟರ್ ಎನ್ ಪ್ರೇಮಲತಾ ಅವರೊಂದಿಗೆ ದಿನಾಂಕ 10/6/1966ರಂದು ವಿವಾಹವಾಗಿ ಕೌಟುಂಬಿಕ ಜೀವನಕ್ಕೆ ಕಾಲಿಟ್ಟರು. ಇವರಿಗೆ ಎನ್ ಶಶಿಶೇಖರ್ ಎಂಬ ಪುತ್ರನಿದ್ದು ಆತನು ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ವಿಭಾಗದಿಂದ ರಂಗ. ಈಕೆ ಬ್ರಿಟನ್ನಲ್ಲಿ ವೈದ್ಯೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ನನ್ನ ಗಮನಕ್ಕೆ ಬಂದ ಒಂದು ವಿಶೇಷವೆಂದರೆ ಡಾಕ್ಟರ್ ರಂಗ ಅವರಿಗೆ ಅವರ ಅಕ್ಕ ದಿವಂಗತ ಕೆ ಕಾಮಕ್ಕ ಅವರ ಮೇಲೆ ವಿಶೇಷ ಪ್ರೀತಿ ಮತ್ತು ಗೌರವ. ಡಾಕ್ಟರ್ ಕೆ ರಂಗ ಅವರಿಗೆ ತಮ್ಮ ಊರಿನ ಬಗ್ಗೆ ವಿವರವಾಗಿ ಭಾಗವಹಿಸಿ ತಮ್ಮ ಹಣದಿಂದಲೇ ಸಿಹಿ ಹಂಚಿ ಸಂತಸಗೊಂಡು ತಮ್ಮ ಜೀವನ ಸಾರ್ಥಕಗೊಳಿಸಿಕೊಳ್ಳುತ್ತಿದ್ದಾರೆ. ಇಂತಹ ಅಭಿಮಾನಿ ಪುತ್ರನನ್ನು ಪಡೆದ ಗ್ರಾಮದ ವಾಸಿಗಳಾದ ನಾವೇ ಧನ್ಯರು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹಣ ಸಂದಾಯ ಮತ್ತು ಮಿಡಿಗೇಸಿ ಹೋಬಳಿಯ ಸರ್ಕಾರಿ ಪ್ರೌಢಶಾಲೆಯ SLC ವಿದ್ಯಾರ್ಥಿಗಳಿಗೂ ಮತ್ತು 2ನೇ PUC ವಿದ್ಯಾರ್ಥಿಗಳಿಗೂ ಬೆಂಗಳೂರಿನಿಂದ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ವ್ಯಾಸಂಗ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನು ಪ್ರತಿಫಲಿಸುತ್ತಾ ಮತ್ತು ಅವರು ನಮಗೆ ವ್ಯಕ್ತಿತ್ವ ಮತ್ತು ಅವರು ನಮಗೆ ದಾರಿದೀಪವಾಗಲಿ. ಇವರ ಉದಾತ್ತ ಸ್ವಾರ್ಥರಹಿತ ಸೇವೆಯನ್ನು ಮನಗೊಂಡು ಹಲವಾರು ಸಂಘ ಸಂಸ್ಥೆಗಳು ಅವರ ಸೇವೆಯನ್ನು ಶ್ಲಾಘಿಸಿ ಸನ್ಮಾನ ಮಾಡಿರುತ್ತವೆ. ಅಂತಹ ಸುಯೋಗ ಇಂದು ನಮ್ಮೂರಿನ ಗ್ರಾಮಸ್ಥರಿಗೆ ಲಭಿಸಿದೆ. ದಯಾಮಯನಾದ ಭಗವಂತನು ನಮ್ಮೂರಿನ ಶ್ರೀರಂಗನಾಥ ಸ್ವಾಮಿ ಮತ್ತು ಶ್ರೀ ಅಂಕಾಲಮ್ಮ ದೇವಿ ದೇವತೆಗಳು ಅವರಿಗೆ ಒಳ್ಳೆಯ ಆರೋಗ್ಯ, ಚೈತನ್ಯ, ನೆಮ್ಮದಿ ಮತ್ತು ಸಂತೋಷವನ್ನು ನೀಡಲಿ ಎಂದು ಹಾರೈಸುತ್ತಾ ಶ್ರೀ ಡಾಕ್ಟರ್ ಕೆ ರಂಗ ಅವರನ್ನು ತುಂಬ ಮನಸ್ಸಿನಿಂದ ಸನ್ಮಾನಿಸಿ ಶುಭವನ್ನು ಹಾರೈಸೋಣ. ಜೈ ಹಿಂದ್. ಅದು
ತೊಟ್ಟಿಗ್ತಾ ಇತ್ತು, ಎಲ್ಲ ಅಡೆಗೆ ನೀರು ಬರ್ತಾ ಇದ್ವು. ನಾವು ಅದು ನೋಡಿ ಅಲ್ಲಿ ದೇವಸ್ಥಾನದ ಹತ್ರ ಇದ್ರು, ರಂಗಮ್ಮ ದೇವಸ್ಥಾನದ ಹತ್ರ. ಸ್ವಾಮಿ ನಮ್ಮ ಹತ್ರ ಈ ಊರಿನ ದೇವಸ್ಥಾನದಾಗೆ ಹಿಂಗೆಲ್ಲ ತೊಟ್ಟಿಗ್ತಾ ಇದ್ದೆ. ಮಳೆ ಬಂದರೆ ಅಡೆಗೆ ನೀರು ಬರ್ತವೆ ಅಂತ ಹೋಗಿ ಹೆಣ್ಮಕ್ಳೆಲ್ಲ ಹೋಗಿ ಕೇಳ್ಕೊಂಡ್ವಿ. ಅವರು ಆಯ್ತಮ್ಮ ಬಂದು ಮಾಡಿಸ್ಕೊಡ್ತೀವಿ, ನಮ್ಮೂರು ಚೆನ್ನಾಗಿದೆ ಅಂತ. ಅವಾಗ ತಕ್ಷಣವೇ ಬಂದ್ಬಿಟ್ಟು ನಾವು ಹೆಣ್ಮಕ್ಳು ಹೋಗಿ ಕರೆದಿದ್ದ ತಕ್ಷಣವೇ ಬಂದು ಅವರು ನಮ್ಮೂರಿಗೆ ಅಭಿಮಾನ ಕೊಟ್ಟು ಹೆಣ್ಮಕ್ಳಿಗೆ ಅಂತ ಬಂದು ಕಟ್ಟಿಸ್ಕೊಟ್ಟಿದ್ದಾರೆ. ಆ ರಂಗಪ್ಪ ಸ್ವಾಮಿಗೂ ನಮ್ಮೂರಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ವಂದನೆ ಹೇಳ್ತಾ ನಮ್ಮೂರು ಮಾತಾಡ್ತಾರೆ. ಈಗ ಸನ್ಮಾನಿತರಿಂದ ಹಿತವಚನಗಳು. ಮದುವೆ ಅಕ್ಕ ತಂಗಿಯರಿಗೆ ಮತ್ತು ಬೇರೆ ಊರುಗಳಿಂದ ಬಂದ ನನ್ನ ಎಲ್ಲ ಸಹೃದಯ ಮಿತ್ರರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಾನು 1937ರಲ್ಲಿ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆಯಿಂದ ಹುಟ್ಟಿದವ ನಾನು. ಅವಾಗ ನಮ್ಮ ಈ ಸ್ಕೂಲ್ ಇರಲಿಲ್ಲ, ಅಂಕಾಲಮ್ಮ ದೇವಸ್ಥಾನ ಇತ್ತಲ್ಲ, ಅಲ್ಲೇ ಸ್ಕೂಲ್ ಇತ್ತು ನಮ್ಮ ಕೂಲಿ ಮಠ ಅಂತ. ಕೂಲಿ ಮಠಕ್ಕೆ ಅವಾಗ ಗೌರ್ಮೆಂಟ್ ಮೇಷ್ಗಳಿರಲಿಲ್ಲ, ಊರಿನವರೇ ಯಾರೋ ಕರ್ಕೊಬಂದು ಅವ್ರಿಗೆ ಇರೋಕ್ಕೆ ಜಾಗ ಕೊಟ್ಟು ಊಟ ಉಪಚಾರಕ್ಕೆ ಅನುಕೂಲ ಕೊಟ್ಟು ಅವ್ರಿಗೆ ಪಾಠ ಮಾಡಿಸ್ತಾ ಇದ್ರು. ಅದರಲ್ಲಿ ಬಹಳ ಮುಖ್ಯವಾದವರು ನಮ್ಮ ಕೌರಳ್ಳಿ ಸಿದ್ದರಾಮಯ್ಯನವರು ಅಂತ ಇದ್ರು. ಅವರು ನಮಗೆ ಬಹಳ ಚೆನ್ನಾಗಿ ಪಾಠ ಮಾಡಿದ್ರು. ರಾತ್ರಿ ಬಂದು ಏನೇನು ಓದ್ದೆ ಇಲ್ಲ ಅಂತ ಹೇಳಿ ಎಲ್ಲರ ಮನೆಗೂ ಹೋಗಿ ವಿಚಾರಿಸ್ಕೊಂಡು ಬರೋರು. ಅವಾಗ ಜನ ಕಡಿಮೆ ಇದ್ವಿ, 15 ಜನ ಇದ್ವಿ ಅಷ್ಟೇ ಅವಾಗ ಎಲ್ಲ ಸ್ಕೂಲ್ನಲ್ಲಿ. ಅಷ್ಟರ ಮಟ್ಟಿಗೆ ಅಂಕಾಲಮ್ಮ ದೇವಸ್ಥಾನದ ಆ ಒಂದು ಸ್ಥಳದಿಂದ ನಾವು ಬೆಳೆದವರು. ಆಮೇಲೆ ಇಲ್ಲ ಆದಮೇಲೆ ಮಿಡಿಗೇಸಿಗೆ 7 ವರ್ಷ ಓಡಾಡಿದ್ವಿ. ಇಲ್ಲೇ ಈ ಕಣಿವೆಯಲ್ಲಿ ಬೆಟ್ಟದ ಇದರಲ್ಲಿ ನನ್ನ ಬ್ಯಾಚ್ನಲ್ಲಿ ಪುಣ್ಯಕ್ಕೋ ಪಾಪಕ್ಕೋ ನಾನು ಒಬ್ಬ ಹೈಸ್ಕೂಲಲ್ಲಿ. ಒಂದೊಂದು ಸಾರಿ ಹೈಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸ್ ಮಾಡೋರು 8 ಗಂಟೆ 9 ಗಂಟೆ ಆಗೋದು. ಬರ್ಬೇಕಾದ್ರೆ ಭಾಳ ತಾಪತ್ರ ಇರೋದು. ಚಿನ್ನಹಳ್ಳಿ ಹುಡುಗರ ಹತ್ರ ಜೊತೆಯಲ್ಲಿ ಅಲ್ಲಿವರೆಗೂ ಬಂದ್ಬಿಟ್ಟು ಅಲ್ಲಿಂದ ಬೆಟ್ಟದ ತಪ್ಪಲಲ್ಲಿ ಒಬ್ಬನೇ ಓಡಿ ಬರ್ತಿದ್ದೆ. ಆ ಇದರಲ್ಲಿ ದೇವ್ರ ದಯ ಇತ್ತು, ನನಗೆ ಯಾವ ತೊಂದರೆನೂ ಆಗಲಿಲ್ಲ. ಆ 3 ವರ್ಷನೂ ಭಾಳ ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕು ತಗೊಂಡೆ. ಅವಾಗ ಅದೇ 100ಕ್ಕೆ 100 ಅಂತ ಹೇಳಿದ್ರಲ್ಲ, ಚೆನ್ನಾಗಿ ಬಂತು, ಅಷ್ಟು ಚೆನ್ನಾಗಿ ಮಾಡಿದ್ದಾಯಿತು. ಆಮೇಲೆ ನಾನು ಇಂಟರ್ಮೀಡಿಯೇಟ್ ಅಂದರೆ ಈಗಿನ PUC ಇದ್ದಂಗೆ ಓದೋಕ್ಕೆ ತುಮಕೂರಿಗೆ ಹೋದೆ. ಅಷ್ಟೊತ್ತಿಗೆ ನಮ್ಮ ಊರಿನವರೇ ಆದ ಶ್ರೀ ಕಾಮಣ್ಣವ್ರು ಆಗಲೇ ಕೆಲಸದಲ್ಲಿದ್ದರು ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ. ಅವರು ಎನ್ಕರೇಜ್ ಮಾಡಿದ್ರು, ಚೆನ್ನಾಗಿ ನೀನು ಚೆನ್ನಾಗಿ ಓದಬೇಕು, ನೀನು ಮಾಡ್ತೀಯ, ಚೆನ್ನಾಗಿ ಮಾಡಬೇಕು ಅಂತ ಹೇಳಿದರು. ಅದ್ರ ಜೊತೆಗೆ ನಮ್ಮ ಅಣ್ಣಯ್ಯಪ್ಪ ಅಂಡ್ ಮುದ್ದಪ್ಪ ಇಬ್ಬರು ಇದ್ದರು. ಅವರಿಬ್ಬರು 700ನಲ್ಲಿ ಕೆಲಸ ಮಾಡ್ತಾಯಿದ್ರು. ವೀಕ್ಲಿ ಒಂದ್ಸಾರಿ ನಾನು ಕರೆದು ಊಟ ಹಾಕಿ, ನೀನು ಚೆನ್ನಾಗಿ ಓದಬೇಕು, ನೀನು ಹಿಂದೆ ಮುಂದೆ ನೋಡಬೇಡ, ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಚೆನ್ನಾಗಿ ಓದು ಅಂತ ಹೇಳಿದರು. ಅವರು ಸಹಕಾರ ಭಾಳ ಚೆನ್ನಾಗಿ ಕೊಟ್ಟರು. ಇವತ್ತು ಅವರಿಬ್ಬರು ಇಲ್ಲ, 3 ಜನನೂ ಇಲ್ಲ. ಕಾಮಣ್ಣವರು ಒಳ್ಳೆ ಶಿಸ್ತಿನ ಸಿಪಾಯಿ, ಒಳ್ಳೆ ಹೆಸರು ತಗೊಂಡವರು. ಆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇದ್ದು ಕೂಡ ಎಂದೂ 3 ಕಾಸಿಗೋಸ್ಕರ ಕೈ ಇರ್ತಾರಲ್ಲ. ಜೊತೆಗೆ ತುಮಕೂರೆಲ್ಲ ಹಾಸ್ಟೆಲ್ ಇದೆಯಲ್ಲ, ಇವತ್ತು ಹುಡುಗರ ಹಾಸ್ಟ್ಲು, ಅವ್ರು ಇಲ್ದಿದ್ರೆ ಈ ಸ್ಥಿತಿಯಲ್ಲಿ ಬರ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ದುಡಿದವರು ಹಾಸ್ಟ್ಲಿಗೋಸ್ಕರ, ಕುಂಚಿಟಿದ್ರ ಹಾಸ್ಟ್ಲಿಗೋಸ್ಕರ ದುಡಿದವರು ಅವರು. ಅಂಥವ್ರ ಮಾರ್ಗದರ್ಶನದಲ್ಲಿ ನಾನು ಓದಿದೆ, ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಕೆಲಸ ಸಿಕ್ತು. ಆಗ ಎಲ್ರಿಗೂ ಕೆಲಸ ಸಿಗೋದು, ತಾಪತ್ರ ಇಲ್ಲ, ನಾನು ಒಬ್ಬನೇ ಅಲ್ಲ. ಅವಾಗ ಇಂಜಿನಿಯರಿಂಗ್ ಮುಗಿಸಿದರೆ ಎಲ್ಲರಿಗೂ ಕೆಲಸ ಸಿಗೋದು. 1961ನಲ್ಲಿ 1961ರಲ್ಲಿ ಆಯಿತು ಅಂತ ಹೋದೆ. ಬಳ್ಳಾರಿಯಲ್ಲಿ ತುಂಗಭದ್ರಾ ಡ್ಯಾಮ್ ಕಾಲುವೆ ಡಿವಿಷನ್ಗೆ ಹಾಕಿದ್ರು. 1 ವರ್ಷ ಚೆನ್ನಾಗಿ ಕೆಲಸ ಮಾಡಿದೆ. ಒಂದು 4 ಆಯಕಟ್ಟು ರೋಡ್ ಮಾಡಿಸಿದೆ. ಒಂದು 6 ತಿಂಗಳಲ್ಲೇ ರೋಡ್ಗಳು ಚೆನ್ನಾಗಿ ಮಾಡಿಸಿದೆ. ಆದರೆ ಅಲ್ಲಿ ನಾವು ವಾತಾವರಣ ನನಗೆ ಇಡಿಸ್ಲಿಲ್ಲ. ಈ ಕಾಂಟ್ರಾಕ್ಟ್ಗಳು ದಿನ ಬಂದೇನೋ ಅಂತೆಲ್ಲ ಮಾಡೋದು, ಇಷ್ಟು ಮಾಡಿಕೊಡಿ ಸರ್, ಅಷ್ಟು ಮಾಡಿಕೊಡಿ ಸರ್ ಅಂತ ಹೇಳೋದು, ಅದು ಇಡಿಸ್ಲಿಲ್ಲ. ಕೊನೆಗೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿ, ನಾನು ಬಿಟ್ಟು ಹೋಗ್ತೀನಿ ಸರ್, ಇದು ಆಗಲ್ಲ ನನ್ನಿಂದ ಅಂತ ಹೇಳಿ ಬಾಂಬೆ IITಗೆ ಹೋಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆದೆ. ಅಲ್ಲಿ ಸೆಲೆಕ್ಷನ್ ಆಯಿತು. ಅಲ್ಲಿಂದ ಶುರು ಮಾಡ್ಕೊಂಡು ಮಾಸ್ಟರ್ ಡಿಗ್ರಿ ಮಾಡಿದೆ. MTech ಅಂತ ಮಾಸ್ಟರ್ ಡಿಗ್ರಿ ಕೊಟ್ಟರು. ಅದಾದಮೇಲೆ ಅಲ್ಲೇನೂ ಕೆಲಸನ ಕೊಟ್ಟರು. ಅಲ್ಲಿ 1 ವರ್ಷ ಲೆಕ್ಚರರ್ ಆಗಿದ್ದೆ. ಅಷ್ಟೊತ್ತಿಗೆ ಬೆಂಗಳೂರು ಯೂನಿವರ್ಸಿಟಿ ಫಾರಂ ಆಯಿತು.
ಅದುವರೆಗೂ ಬೆಂಗಳೂರು ಯೂನಿವರ್ಸಿಟಿ ಇಲ್ಲ, ನಾವೆಲ್ಲ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದರು. ಬೆಂಗಳೂರು ಯೂನಿವರ್ಸಿಟಿ ನಮ್ಮ ಪ್ರೊಫೆಸರ್ ನೀವು ಭಾಳ ಚೆನ್ನಾಗಿ ಗೊತ್ತಿದ್ದರು, ನೀನು ಇಲ್ಲೇ ಬಂದ್ಬಿಡು ಈ ಕಾಲೇಜ್ಗೆ ಅಂತ ಅಲ್ಲಿ ನನ್ನ ಕರೆಸ್ಕೊಂಡ್ರು ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜ್ಗೆ. ಅಲ್ಲಿಂದ ನಂದು ಸುಮಾರು 33 ವರ್ಷ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವಿಧ ಹಂತದಲ್ಲಿ ಕೆಲಸ ಮಾಡಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದೆ. ಪ್ರಿನ್ಸಿಪಾಲ್ ರಿಟೈರ್ ಆದಮೇಲೆ ಕೆಲವು ಕಾಲೇಜ್ನವರು ನಮ್ಮ ಕಾಲೇಜಿಗೆ ಬರಬೇಕು ಅಂತ ಗಲಾಟೆ ಮಾಡಿದರು. ಒಂದು ಕಾಲೇಜ್ನವರಂತೂ ಗವರ್ನರ್ ಮೇಲೆ ಒತ್ತಡ ತಂದು ನಮ್ಮ ಕಾಲೇಜಿಗೆ ಬರಲೇಬೇಕು ಅಂತ ಹೇಳಿ ಗವರ್ನರೇ ಕರೆದ್ಬಿಟ್ಟು ಅಲ್ಲಿ ಹೋಗು 2 ವರ್ಷ ಅಲ್ಲಿ ಕೆಲಸ ಮಾಡು ಅಂತ. 2 ವರ್ಷ ಅನ್ಸಂಕ್ರಿಯಲ್ಲಿ ಶುರುವಾಯಿತು. ಅವರು ಇಲ್ಲ ನೀವು ಬರಲೇಬೇಕು ಅಂತ ಹೇಳಿ ಅವರು ನನ್ನ ಹೇಳ್ಕೊಂಡು ಹೋಗಿ ಪ್ರಿನ್ಸಿಪಾಲ್ ಮಾಡಿದರು. ಅಲ್ಲಿ 2 ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ. ಆಮೇಲೆ ಸುಮಾರು 5 ವರ್ಷ ಡೀನ್ ಆಗಿ ಕೆಲಸ ಮಾಡಿದೆ. ಆ ಕಾಲೇಜು ಭಾಳ ಚೆನ್ನಾಗಿ ಬಂತು, ಒಳ್ಳೆ ಹೆಸರು ತಗೊಂಡಿದೆ. ಈಗ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅದು ಭಾಳ ಚೆನ್ನಾಗಿದೆ. ಹೀಗೆ ನಾನು ವಿವಿಧ ಹಂತದಲ್ಲಿ ಸುಮಾರು 56 ವರ್ಷಗಳು ದುಡಿದಿದ್ದೇನೆ. 1961 ಹಿಡಿದು 2016ವರೆಗೂ ಕೆಲಸ ಮಾಡಿದೆ. ವಿಪರೀತ 56 ವರ್ಷಗಳು ಕೆಲಸ ಮಾಡಿದ್ದೀನಿ. ಅದೆಲ್ಲಕ್ಕಿಂತ ನನಗೆ ಯಾವಾಗಲೂ ನನ್ನ ಮನಸ್ಸಲ್ಲಿದ್ದು ನಮ್ಮೂರು. ನಾನು ಅಟ್ಲೀಸ್ಟ್ ವರ್ಷಕ್ಕೆ 4 ಅಥವಾ 6 ಸಾರಿ ಆದರೂ ಬರ್ತಲೇ ಇದ್ದೆ. ನೀನು ಎಲ್ಲಿದ್ರು ಅಷ್ಟೇ, ಮೇಷಕಸಲ್ಲಿದ್ರು ಅಷ್ಟೇ, ಬೇರೆ ಎಲ್ಲಿದ್ರು ಅಷ್ಟೇ, ವರ್ಷಕ್ಕೆ ಅಟ್ಲೀಸ್ಟ್ ಒಂದು 6 ಸಾರಿ ಬರ್ತಾ ಇದ್ದೆ. ನಮ್ಮ ಸ್ಕೂಲ್ಗೆ ನಾವು ಏನು ಮಾಡ್ಬೋದು, ಏನು ಕತೆ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋಗ್ತಿದ್ದೆ. ಹುಡುಗರಿಗೆಲ್ಲರಿಗೂ ಒಳ್ಳೆ ಮಾತುಗಳು ಹೇಳಿ ಚೆನ್ನಾಗಿ ಓದಿ ಅಂತ ಹೇಳಿ ಅವ್ರು ಏನು ಅನುಕೂಲ ಮಾಡಬೇಕು ಅದು ಮಾಡಿಕೊಡ್ತಿದ್ದೆ. ಜೊತೆಗೆ ಈ ಕೋಲಾಟದ ಹುಚ್ಚು ನನಗೆ ಭಾಳ ಇತ್ತು. ನಮ್ಮೂರಿನಲ್ಲಿ ಚಿನ್ನಪ್ಪ, ಮಾದಣ್ಣ ಅವರೆಲ್ಲ ಸೇರಿಸ್ಕೊಂಡು, ಆಮೇಲೆ ಹನುಮಂತಪ್ಪ ಅವರೆಲ್ಲ ಇದ್ದರು ನನ್ನ ಗೆಳೆಯರು. ಅವ್ರನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಅವ ದೇವಸ್ಥಾನ ಇರಲಿಲ್ಲ, ಒಳ್ಳೆ ಏರಿಯಾ ಆಯಿತು. ಉಪ್ಪಾರಪಟ್ಟೆ ಆಡ್ತಿದ್ವಿ, ಜೊತೆಗೆ ಕೋಲಾಟ ಆಡೋಕ್ಕೆ ದೊಡ್ಡ ಏರಿಯಾ ಆಯಿತು. ಚೆನ್ನಾಗಿ ಮಾಡ್ತಾಯಿದ್ವಿ. ಸುಮಾರು ರಾತ್ರಿ 12 ಗಂಟೆವರೆಗೂ ಮಾಡ್ತಾಯಿದ್ವಿ. ಆ ಟೈಪು ಚೆನ್ನಾಗಿ ನಡೀತು. ಹಂಗಾಗಿ ನನಗೆ ಊರಿನ ಎಲ್ಲರೂ ಸಹಕಾರ ಕೊಟ್ಟರು. ಜೊತೆಗೆ ನಮ್ಮ ಊರ ದೇವತೆಗಳಾದ ಅಂಕಾಲಮ್ಮ ಮತ್ತು ರಂಗನಾಥ ಸ್ವಾಮಿ ದ್ವಯದಿಂದ ನಾನು ಹೆಲ್ತ್ ವಿಷಯದಲ್ಲಿ ನಾನು ಪುಣ್ಯಾತ್ಮ. 1969ರಲ್ಲಿ ಮಾತ್ರ ಒಂದ್ಸರಿ ಜ್ವರ ಬಂದು ಆಸ್ಪತ್ರೆ ಸೇರ್ಕೊಂಡೆ. ಸುಮಾರು ಒಂದು 3 ದಿವಸ 4 ದಿವಸ ಇದ್ದೆ. 69ರಲ್ಲಿ ಜ್ವರ ಬಂದು ಇನ್ನೊಂದ್ಸರಿ ಆಕ್ಸಿಡೆಂಟ್ ಆಗಿಬಿಟ್ಟು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದೆ. ಅದು ಬಿಟ್ಬಿಟ್ಟು ನಾನು ಎಂದೂ ಇದುವರೆಗೂ ಆಸ್ಪತ್ರೆಗೆ ಹೋಗಿಲ್ಲ, ಯಾವ ಔಷಧಿಗೂ ತಗೊಂಡಿಲ್ಲ. ಅದು ನನ್ನ ದೇವರ ಕೃಪೆ ಅಂತ ನಾನು ಅನ್ಕೊಳ್ಳೋದು. ಹೀಗಾಗಿ ನನಗೆ ನಮ್ಮ ದೇವರಲ್ಲಿ ಭಾಳ ಭಕ್ತಿ ಬಂತು. ನನಗೆ ಎಲ್ಲ ಅನುಕೂಲ ಮಾಡಿ ನಾನು ಈ ಸ್ಥಿತಿ ಬರೋದಕ್ಕೆ ಭಾಳ ಅನುಕೂಲ ಆಯಿತು. ಅದಕ್ಕೋಸ್ಕರ ಜೀರ್ಣೋದ್ಧಾರ ಮಾಡಬೇಕು ಅಂತ ಮುಂಚೆ ಶುರು ಮಾಡಿದೆ. ರಂಗನಾಥ ಸ್ವಾಮಿ ಪೂರ್ತಿ ಬಿದ್ದೇ ಹೋಗಿತ್ತು. ಅರಳಿ ಮರ ಬಿದ್ದು ಬೆಳೆದು ಯಾರು ಕೀಳಕ್ಕೆ ಹೋಗಲಿಲ್ಲ ಅರಳಿ ಮರ. ಹಂಗಾಗಿ ದೊಡ್ಡದಾಗಿಬಿಟ್ಟು ಪೂರ್ತಿ ಬಿದ್ದೋಯ್ತು. ಅವಾಗ ನಮ್ಮ ಜೊತೆಗಾರರು ಒಬ್ಬರು ಕಾಂಟ್ರಾಕ್ಟರ್ ಇದ್ರು, ಅವ್ರನ್ನ ಕರ್ಕೊಬಂದು ಏನು ಮಾಡೋದು ಅಂತ ಮಾಡಿ ಸುಮಾರಾಗಿ ಒಂದ್ಸಾರಿ ಒಂದು ಒಳ್ಳೆ ಕೆಲಸ ಮಾಡಿ ಒಂದು ದೇವಸ್ಥಾನ ಅನ್ನೋ ಟೈಪ್ ಮಾಡಿದ್ವಿ, ಬಿದ್ದೋಗಿದ್ದೆಲ್ಲ ಕಟ್ಟಿ. ಆಮೇಲೆ ನಮ್ಮ ಬಸವರಾಜು ಆ್ಯಂಡ್ ಮಲ್ಲೇಶಪ್ಪ, ನಾಗರಾಜು ಇವರೆಲ್ಲ ಕಂಪ್ನಿ ಶುರುವಾಯಿತು. ಅವರು ನಾವು ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಅವರು ಉತ್ಸಾಹ ತುಂಬಿರು. ಹಂಗಾಗಿ ಅವರ ಸಹಕಾರ ಎಲ್ಲ ವಿಷಯದಲ್ಲಿ, ಬರೀ ಕೆಲಸದಲ್ಲೇ ಒಂದಲ್ಲ ಹಣದಲ್ಲೂ ಸಹಾಯ ಮಾಡಿದ್ದಾರೆ. ಎಲ್ಲರೂ ಮಾಡಿ ನಮಗೆ ಎನ್ಕರೇಜ್ ಕೊಟ್ಟವರು ಈ ನನ್ನ 4-5 ಗೆಳೆಯರಿಲ್ಲಿ, ನೀವೆಲ್ಲ ಮಾಡಿಬಿಡೋಣ, ದೇವಸ್ಥಾನ ಚೆನ್ನಾಗಿ ಮಾಡೋಣ ಅಂತ. ಇವತ್ತು ರಂಗನಾಥನ ದೇವಸ್ಥಾನ ಚೆನ್ನಾಗಿ ಮಾಡಿದರೆ ಇವರೆಲ್ಲರ ಸಹಕಾರದಿಂದ, ನಮ್ಮ ಊರಿನ ಎಲ್ಲ ಜನಗಳ ಸಹಕಾರದಿಂದ ಮಾಡಿದ್ದೀವಿ. ಆಯ್ತು ಮೇಡಮ್, ಕಡಿಮೆ ಮಾಡ್ತೀನಿ ಹೆಸರು ಅಂತ ಹೇಳ್ಬಿಟ್ಟು ಅವತ್ತಿಂದ ರಂಗ ಅಂತ ಮಾಡಿಸ್ಕೊಂಡೆ. ಮಹಾರಾಷ್ಟ್ರ ಗೆಜೆಟ್ನಲ್ಲಿ ಅನೌನ್ಸ್ ಮಾಡಿ ಅಲ್ಲಿಂದ ರಂಗ ಅಂತ ಆದೆ. ಹಂಗಾಗಿ ಮಾಸ್ಟರ್ ಡಿಗ್ರಿ, ಅದೇ ME ಡಿಗ್ರಿಯಲ್ಲಿ ನನಗೆ ಆಮೇಲೆ PhD ಎಲ್ಲ ರಂಗ ಅಂತ ಅದು ಸರ್ಟಿಫಿಕೇಟ್ ಬಂತು. ಹೀಗಾಗಿ ಬಾಂಬೆಯಿಂದ ನಾನು ರಂಗ ಅಂತ ಆದೆ. ಅದುವರೆಗೂ ಬರೀ ರಂಗಮಯನ ಇದ್ದಿದ್ದು. ಇಷ್ಟು ನಾನು ನನ್ನ ಜೀವನದ ದೂತಕ್ಕೂ ಮಾಡಿದ್ದು. ಅದ್ರ ಜೊತೆಗೆ ನಾಗರಾಜ್ ಅವರು ಹೇಳ್ದಂಗೆ ನನ್ನ ತಂದೆ ತಾಯಿಗಳು ಮತ್ತು ನನ್ನ ಅಕ್ಕ ನನ್ನ ಶ್ರೇಯಸ್ಸಿಗೋಸ್ಕರ ಭಾಳ ದುಡಿದವರು.
ಸುಮಾರು 4:15 ಎಬ್ಬರಿಸಿರೋಳು ಎದ್ದು ಓದು ಅಂತ. ಆಮೇಲೆ ನನಗೆ ಎಲ್ಲ ಅಡುಗೆನೂ ಕಲಿಸ್ಕೊಟ್ಟಿದ್ದಾರೆ. ಅಡುಗೆ ಮಾಡೋದಕ್ಕೆ ಎಲ್ಲನೂ ಬರುತ್ತೆ ನನಗೆ. ಒಬ್ಬಟ್ಟು ಮಾಡೋದ್ರಿಂದ ಎಲ್ಲ ಕಲಿಸ್ಕೊಟ್ಟಿದ್ದಾರೆ ನನಗೆ. ಹಂಗಾಗಿ ನಾನು ಅಡುಗೆ ಮಾಡ್ಕೊಂಡು ಈಗ ಜೀವನ ಮಾಡ್ತಾ ಇದ್ದೀನಿ, ಯೋಚನೆ ಇಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಕಾಲು ಸ್ವಲ್ಪ ಇದಾಗಿದೆ, ಹಂಗಾಗಿ ಅವರು ಮಾಡೋದಕ್ಕಾಗಲ್ಲ. ಹಂಗಾಗಿ ನಾನು ಅಡುಗೆ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಆಗ್ತಾ ಇದೆ. ಹಂಗಾಗಿ ನನ್ನ ಅಕ್ಕ ನನ್ನ ಎಲ್ಲ ಸರ್ವಬದಿಗೂ ಅವರೊಬ್ಬರು ಕಾರಣಕರ್ತರು. ಜೊತೆಗೆ ನಮ್ಮೂರಿನ ಎಲ್ಲರೂ ಚಿಕ್ಕವರಾಗಲಿ ದೊಡ್ಡವರಾಗಲಿ ನನಗೆ ಎಲ್ಲ ಸಹಕಾರ ಕೊಟ್ಟು ಅವರ ಒಂದು ಆಶೀರ್ವಾದ ಕೊಟ್ಟು ನನ್ನನ್ನು ಇಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ. ನನ್ನ ಊರಿನ ಜನಕ್ಕೆ ಮತ್ತು ನನ್ನ ಈ ದೇವರುಗಳಿಗೆ, ರಂಗನಾಥ ಸ್ವಾಮಿ ಮತ್ತು ಅಂಕಲಮ್ಮ ಸ್ವಾಮಿಗೆ ವಂದಿಸಿ ನನ್ನ ಎಲ್ಲರಿಗೂ ನಮಸ್ಕಾರ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮನೆದೇವರು ಮಿಡಿಗೇಶಿ ಲಕ್ಷ್ಮೀದೇವಿ ಮತ್ತು ರಂಗನಾಥ ಸ್ವಾಮಿ. ಹಂಗಾಗಿ ನಾವು ಬರ್ತಾ ಇದ್ದಾಗ ನಮಗೆ ಈ ಹಿರಿಯರ ಪರಿಚಯ ಆಯಿತು. ನಿಜಕ್ಕೂ ಒಂದು ಅದ್ಭುತವಾದಂತಹ ಪ್ರತಿಭೆ ನಮ್ಮ ಪ್ರೊಫೆಸರ್ ರಂಗ ಸಾರ್. ನಿಜವಾಗ್ಲೂ ಇಂಥ ಒಂದು ಕುಗ್ರಾಮದಲ್ಲಿ ಇಂಥ ಒಂದು ಇದು ಹುಟ್ಟಿ ಬೆಳೆದು ಹೀಗೆ ಮಟ್ಟಿಗೆ ಬೆಳೆದವ್ರೆ ಅಂತ ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೀರಿ ಅಲ್ವಾ. ರಿಯಲಿ ಗ್ರೇಟ್. ಬೆಂಗಳೂರಲ್ಲಿ ಇದ್ಬಿಡ್ತಾರೆ ಈಗಿನ ಕಾಲದಲ್ಲಿ ಜನ. ಏನೇನ ಇಷ್ಟು ಅನುಕೂಲ ಸಿಕ್ಬಿಟ್ರೆ ಅವರಾಯ್ತು ಅವ್ರು ಇದಾಯ್ತು ಅಂಥದ್ರಲ್ಲಿ ಬಂಗಾರದ ಮನುಷ್ಯನ ಥರ ನಿಮ್ಮ ಊರಿಗೆ ಬಂದು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಗ್ರೇಟ್. ಇಂಥವ್ರ ವ್ಯಕ್ತಿತ್ವ ಹೇಳೋದಕ್ಕೆ, ನಮಗೆ 2 ಮಾತು ಆಡೋದಕ್ಕೆ ಈ ಒಂದು ವೇದಿಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ, ಅವರು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಾರೋದಂಗೆ ನಾವು ಬಂದು ವೇದಿಕೆ ಮೇಲೆ ಕೂತಿದ್ದೀವಿ. ಹಂಗಾಗಿ ತುಂಬ ನಮಸ್ಕಾರ ಅಂತ ಹೇಳ್ತೀನಿ. ಇನ್ನೇನು ಮಾತಾಡೋಕ್ಕಾಗಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಅಭಿನಂದನೆಗಳು ಮತ್ತು ನನ್ನ ವಂದನೆಗಳು. ಗತರಾಜನಿಗೆ ದತ್ತು ಪುತ್ರ ಇದ್ದೇನೆ. ಹೇಗೆಂದರೆ ಸುಮಾರು 4 ವರ್ಷ ನನ್ನ ಈ ಗತರಾಜನಲ್ಲಿ ಶ್ರೀ ಕಾಮಣ್ಣವರು ಮತ್ತು ಲಕ್ಷ್ಮಣ್ಣವರು ನನ್ನನ್ನು ಅವರ ಮನೆಯಲ್ಲಿ ಇಟ್ಕೊಂಡು ನನ್ನ ಸಾಕಿ ಅವರದೇ ಆದಂಥ ಒಂದು ನನಗೆ ಏನು ತತ್ವಾದರ್ಶ ಅಂತ ಹೇಳ್ತೀನಿ ಅದನ್ನು ನನಗೆ ಬೋಧನೆ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ನನಗೆ ಮಲ್ಲಯ್ಯಣ್ಣವರು, ನಾಗರಾಜಣ್ಣವರು ಮತ್ತು ಸಿದ್ದಪ್ಪನವರು, ಈ ಊರಿನವರು ಬಹಳಷ್ಟು ಮಂದಿ ನನಗೆ ಪರಿಚಯ ಮಾಡಿಕೊಂಡು, ಮತ್ತು ಇಂತಹ ಒಂದು ಸುಸಂದರ್ಭದಲ್ಲಿ ನನಗೆ ಡಾಕ್ಟರ್ ಶ್ರೀ ಪ್ರೊಫೆಸರ್ ರಂಗಾಜಿಯವ್ರನ್ನ ಕಾಮಣ್ಣವ್ರು ನನಗೆ ಪರಿಚಯ ಮಾಡಿಕೊಟ್ರು. ಆ ಒಂದು ಸಂದರ್ಭದಲ್ಲಿ ನಾನು BE ಮಾಡ್ತಾಯಿದ್ದೆ. BE ಆದ ನಂತರ ನಾನು MTech ಮಾಡಬೇಕು ಅಂತೇಳಿ ಒಂದು ಯೂನಿವರ್ಸಿಟಿ ಲೆವೆಲಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡಿದೆ. ಇವತ್ತು ಏನು ಅಂಕಲಮ್ಮ ಪ್ರತಿಷ್ಠಾಪನೆ ಪ್ರಯುಕ್ತ ಈ ಕತ್ತರಾಜನಹಳ್ಳಿ ಗ್ರಾಮಕ್ಕೆ ಒಂದು ಕೊಡುಗೆಯಾಗಿ ನಮ್ಮ ಕತ್ತರಾಜನಹಳ್ಳಿ ಅದೃಷ್ಟ ಅನಿಸುತ್ತೆ. ಕೆ ರಂಗ ಅವರು ನಮಗೆ ಜೊತೆಯಲ್ಲಿದ್ದು ನಮ್ಮ ಕತ್ತರಾಜನಹಳ್ಳಿ ಗ್ರಾಮಕ್ಕೆ ಅಥವಾ ದೇವಸ್ಥಾನಕ್ಕೆ ಆಗಿರ್ಬೋದು, ಸ್ಕೂಲ್ಗಾಗಿರ್ಬೋದು, ಈ ಕಾರ್ಯಕ್ರಮಕ್ಕೆ ಇವ್ರಿಗೆ ಕತ್ತರಾಜನಹಳ್ಳಿ ಗ್ರಾಮಕ್ಕೆ ಒಟ್ಟಿಗೆನಲ್ಲಿ ತುಂಬ ಹೃದಯದಿಂದ ಸಹಕಾರ ಕೊಡ್ತಾ ಸಹಾಯ ಮಾಡ್ತಾ ಒಂದು ಕತ್ತರಾಜನಹಳ್ಳಿನ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಸತ್ಯಮೂರ್ತಿ ಅಂತ ಹೋಗ್ಬಿಟ್ಟು ಈಗಡೆ DC ಇದ್ರು. ಅವಾಗ ನಮ್ಮ ಕತ್ತರಾಜನಹಳ್ಳಿನ ಮಾದರಿ ಗ್ರಾಮ ಅಂತ ಮಾಡಿದ್ರು. ಅವಾಗ ನಮ್ಮ ಕೊಲೀಗ್ಸ್ ಎಲ್ಲರೂ ನಮಗೆ ಪರಿಚಯ ಮಾಡಿಕೊಂಡ್ರು ಕತ್ತರಾಜನಹಳ್ಳಿ ಏನು ಅವಾಗಲೇ ಕೆ ರಂಗ ಅವರು ಇಲ್ಲಿ ನೋಟಿಫೈ ಆಗಿದ್ರು. ನಮ್ಗೆ ಈಗ ಜ್ಞಾಪಕ ಬರ್ತೈತೆ. ಅವಾಗ ಈ ಕೆ ರಂಗ ಅವರು ಸುಮಾರು ಸತ್ಯಮೂರ್ತಿ ಅಂತ ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ ಹೆಸರು ಏನು ಅಂತ, ಅವಾಗಲೇ ಕತ್ತರಾಜನಹಳ್ಳಿನ ಮಾದರಿ ಗ್ರಾಮ ಅಂತ ಹೇಳ್ಬಿಟ್ಟು ಸತ್ಯಮೂರ್ತಿ ಅನ್ನೋ DC ಆಗಿದ್ದಾಗ ಅನೌನ್ಸ್ ಮಾಡಿದ್ರು. ಅಂತ ಇದು ತಳಪಾಯನ ನಮ್ಮ ಕೆ ರಂಗ ಅವರು ಹಾಕೊಟ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಈ ಸಂದರ್ಭದಲ್ಲಿ ಅವ್ರಿಗೆ ಕತ್ತರಾಜನಹಳ್ಳಿ ಗ್ರಾಮಸ್ಥರಿಂದ ಹಾಗೂ ನೆರೆಹೊರೆ ಊರುಗಳಿಂದ ಸಹ ಅವ್ರಿಗೆ ಸನ್ಮಾನ ಇಟ್ಕೊಂಡು ಈ ಕಾರ್ಯಕ್ರಮನ ಚೆನ್ನಾಗಿ ಅದ್ದೂರಿಯಾಗಿ ನಡೆಸ್ಕೊಟ್ಟವ್ರೆ. ಅದಕ್ಕೋಸ್ಕರ ನಮ್ಮ ಕತ್ತರಾಜನಹಳ್ಳಿ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಅಂಕಲಮ್ಮನ ದೇವಸ್ಥಾನ ಆಗಿರ್ಬೋದು, ರಂಗಮ್ಮನ ದೇವಸ್ಥಾನ ಆಗಿರ್ಬೋದು, ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತ KR ಬಸವರಾಜು ಅವರು ಸಹ ನಮ್ಮ ಜೊತೆಗಿರ್ತಾರೆ. ಅವ್ರಿಗೂ ಸಹ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ದಯಮಾಡಿ ಯಾರು ತಪ್ಪು ತಿಳ್ಕೋಬಾರ್ದು. ವೇದಿಕೆ ಮೇಲೆ ಯಾರ್ಯಾರವ್ರೆ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಎಲ್ರಿಗೂ ಕತ್ತರಾಜನಹಳ್ಳಿ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರೋ ತಮಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.
ಈಗ ಮೀನುಗಾರಿಕೆ ಕುಣಿತ ಸ್ಟಾರ್ಟ್ ಆಗ್ತೈತೆ. ದಯಮಾಡಿ ಎಲ್ಲರೂ ಆ ಕಡೆ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಂತ KM ಮಲ್ಲೇಶ ಇರೋರು ಅವ್ರಿಗೂ ಸಹ ನಮ್ಮ ಗದಗದಲ್ಲಿ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವ್ರ ಧನ್ಯವಾದಗಳ ಪುಸ್ತಕ ಕಾರ್ಯಕ್ರಮ ಮುಗಿಸ್ತಿದ್ವಿ. ಧನ್ಯವಾದ.
ಮುಚ್ಯತೆ ಪ್ರಥಮಂ ತಾರಕಂ ಚೈವ ತೃತೀಯಂ ದಂಡ ಮುಚ್ಯತೆ ತೃತೀಯಂ ಕುಂಡಲಾಕಾರಂ ಚತುರ್ಥಂ ಅರ್ಧಚಂದ್ರಿಕಾ ಪಂಚಮಂ ಓಂ ಜ್ಯೋತಿರ್ಮಯ ಕೂಡಾಗಿ ಓಂಕಾರವೇ ಕೂಡಾಗಿ ಆಕಾರ ಮೂರ್ತಿಯು ಸಾಕಾರವಾಗಿ ಜಗನ್ಮಾತೆಯಾದ ಅಹಂಕಾರವನ್ನು ಈ ಸಕಲ ಸದ್ಭಕ್ತರಿಗೆಲ್ಲ ಬೆಳಕಾಗಿ ದೇವಾಯೇ ಶಂಭುವೆ ಪ್ರಥಮ ಭಾಗದಲ್ಲಿ ವಿಘ್ನೇಶ್ವರನ ಆಡಿದ ವರಗಳಿಗೆ ವಂದಿಸುತ್ತ ದೇವಾಯೇ ಶಂಭುವೆ ಹಿಂದೂ ಮಾರುತಿ ಆಡಿದ ವರಗಳಿಗೆ ವಂದಿಸುತ್ತ ರಾಮನಿಗೆ ಪರಮ ಭಕ್ತನಾಗಿ ವೀರಭದ್ರನಿಂದ ಲಿಂಗ ಉಪದೇಶವನ್ನು ಪಡೆದು ರಾಜ್ಯವನ್ನು ಹಾಳು ಮಾಡಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ರೋಮ ರೋಮಕ್ಕೆ ಕೋಟಿ ಲಿಂಗವನ್ನು ಮಾಡಿ ತೋರಿಸಿದಂಥ ಹಿಂದೂ ಮಾರುತಿಯ ಪಾದ ಪದ್ಮಾಂಗಲಿಗೆಲ್ಲ ದೇವಾಯೇ ಶಂಭುವೆ ಮಾರ್ಕತ್ತಿಲ್ಲ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ಅಂಜಿನ ಗರ್ಭಸಂಜಾತನಾದಂಥ ಹಿಂದೂ ಮಾರುತಿ ಆಡಿದ ವರಗಳಿಗೆ ವಂದಿಸುತ್ತಾ ತುದಿಗೆ ಹೋಗುತ್ತಂತ ನಮ್ಮ ಮೃದು ಮಾರುತಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ. ಭೋಜನ ಬ್ಯಾಟ್ರಿ ತವರು ಬ್ಯಾಟ್ರಿ ಬೇಕೆ ಇದ್ರದ ಕ್ಯಾಮ್ರದು ತಗೋಕಡ್ತೀಯಾ ಹಂಗೆ ಇಟ್ಕೊಬರ ಬ್ಯಾಗಲ್ಲ ಐತೆ ನೋಡು. ಈ ಪವಿತ್ರವಾದ ನಾಡಿನಲ್ಲಿ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲದಿಂದ ಈ ಶ್ರೇಷ್ಠವಾದ ಭೂಮಂಡಲದಲ್ಲಿ ಪುಣ್ಯ ಗ್ರಾಮದೊಳಗೆ ಮಾನವರಾಗಿ ಹುಟ್ಟಿ ಬಂದಿದ್ದೇವೆ. ಮಾನವರಾಗಿ ಹುಟ್ಟಿ ಬಂದ ಬಳಿಕ ಮಾಡಬೇಕು ಗುರು ಧ್ಯಾನವನ್ನ, ಮಾಡಬೇಕು ಗುರು ನಾಮಸ್ಮರಣೆಯನ್ನ. ಗುರುವು ಎಂದರೆ ಸಿರವು ಸಂತಾನೆ ಬಾಗುವುದು. ತಪ್ಪ ಗುರುಗಳ ನಾಮಸ್ಮರಣೆಯನ್ನು ಮಾಡುತ್ತಾ ಪುಣ್ಯಕ್ಷೇತ್ರದ ಉದ್ಧಾರಕ್ಕಾಗಿ ಭಕ್ತಾದಿಗಳು ಕೂಡಿಕೊಂಡು ಮಹಾಕಾಳಮ್ಮನವರನ್ನು ಸ್ಮರಿಸುತ್ತ ಒಬ್ಬರೇ ರುದ್ರ ಕಾಮಕ್ಕೆ ಯಾವುದೇ ದುಷ್ಟ ಶಕ್ತಿಗಳು ಮಳೆ ಬೆಳೆ ಸಮೃದ್ಧಿಯಾಗಿ ಸಾಗಲೆಂದು ಕಾಮದೊಳಗೆ ಆದಿಶಕ್ತಿಯಾಗಿರುವಂತಹ ಮಹಾಕಾಳಮ್ಮನ ತಮ್ಮ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಗುರು ಹಿರಿಯರು ಕೂಡಿಕೊಂಡು ಮುದ್ದು ಮಕ್ಕಳನ್ನು ಕೂಡಿಕೊಂಡು ಶುಭ ಕಾರ್ಯಕ್ರಮದೊಳಗೆ ಭಕ್ತಿಯಿಂದ ಪುಣ್ಯ ಕ್ಷೇತ್ರವಾಗಿರುವಂತಹ ಒಳಲುಕೇರಿ ಎಂಬ ಪುಣ್ಯ ಗ್ರಾಮದಿಂದ ವೀರಗಾಸೆ ಕಲಾವಿದರಿಂದ ಇಂತಪ್ಪ ಬಲು ವಿಶ್ವಾಸದಿಂದ ಗ್ರಾಮಕ್ಕೆ ಕರೆ ತಂದು ಅವರಲ್ಲಿ ಬರುವಂತಹ ಇಂತಪ್ಪ ಕಟ್ಟ ಪ್ರವಚನವನ್ನು ಶಾಂತ ಚಿತ್ತದಿಂದ ಕೇಳುತ್ತಾ ಭಕ್ತಾದಿಗಳು ಶಾಂತ ಚಿತ್ತದಿಂದ ಇಂತಪ್ಪ ಹೇಳುವ ಕಟ್ಟ ಪ್ರವಚನವನ್ನು ಕೇಳಬೇಕು ಎಂದಿರುತ್ತ ಸದ್ದು ಗದ್ದಲು ಮಾಡಬೇಡೆಂದರು ಸದ್ದು ಗದ್ದಲು ಮಾಡಿದರೆ ಸದ್ದು ಗದ್ದಲು ಮಾಡಿದರೆ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿವರೆಂದ ಶ್ರೀ ಗುರುವೇ ಕೃಪೆಯ ಮನದಲ್ಲಿ ಜ್ಞಾನವನ್ನು ಮಾಡುತ್ತಾರೆ. ಈ ಶುಭ ದಿನದಂದು ಮಂಗಳಕರವಾದ ತಿಂಗಳ ಬೆಳಕಿನಲ್ಲಿ ಶುಭ ಸಂಜೆಯಲ್ಲಿ ಸೇರಿರುವಂತಹ ಆತ್ಮೀಯ ಮಹಾಕಾಳಮ್ಮನ ಭಕ್ತಾದಿಗಳು ಈ ಪ್ರಕಾರವಾಗಿ ಇಂತಪ್ಪ ದೇವಿಯ ಧ್ಯಾನವನ್ನು ಮಾಡುತ್ತಾ ಗ್ರಾಮದ ರಾಜ ಬೀದಿಗಳಲ್ಲಿ ನಾಟ್ಯವನ್ನಾಡುತ್ತ ಕಟ್ಟ ಪ್ರವಚನವನ್ನ ಪಾಡುತ್ತ ಗೋಪುರದ ಕಳಶಾರೋಹಣದ ನಿಮಿತ್ತಾರ್ಥವಾಗಿ ಇಂತಪ್ಪ ಪುಣ್ಯ ಕ್ಷೇತ್ರದ ಸಕಲ ಸದ್ಭಕ್ತಾದಿಗಳು ನಾವು ಧರ್ಮದಿಂದ ದುಡಿದು ಬಂದಂತ ಕಾಣಿಕೆಯನ್ನ ನಾವು ದಿನನಿತ್ಯ ಧರ್ಮದಿಂದ ದುಡಿದು ಬಂದಂತ ಕಾಣಿಕೆಯನ್ನ ಶುಭ ಕಾರ್ಯಕ್ಕೆ ಕೈ ಎತ್ತಿ ನೀಡಿರುವಂತ ಸಕಲ ಸದ್ಭಕ್ತಾದಿಗಳಿಗೆ ಆ ಮಹಾಕಾಳಮ್ಮ ತಾಯಿಯು
ಸರ್ವರಿಗೂ ಸನ್ಮಂಗಲವನ್ನುಂಟು ಮಾಡಲಿ ಎಂದೆನ್ನುತ್ತ ಶಂಭುವೆ, ಗಂಡವನ್ನು ಕುಡಿದು ಕಂಡವನ್ನು ತಿಂದು ರಂಡೆಯರ ಸಹವಾಸ ಮಾಡುವ ಗಂಟು ಕಂಡರಿಗೇನು ಗೊತ್ತು ಅಹಂಕಾರಮ್ಮನ ಮೈ. ಶಂಭುವೆ, ಗಂಡವನ್ನು ಕುಡಿದು ಕಂಡವನ್ನು ತಿಂದು ರಂಡೆಯರ ಸಹವಾಸ ಮಾಡುವ ಗಂಟು ಕಳ್ಳರಿಗೇನು ಗೊತ್ತು ಗಂಟುಗಲಿ ವೀರಭದ್ರನ ಮಹಿಮೆ. ಹೇ ದೇವಯೇ ಶಂಭುವೆ, ಎಳವನ ಮುಂದೆ ವಾದ್ಯವ ನುಡಿಸಿದಡೇನು ಫಲ, ಎಳವರ ಮುಂದೆ ವಾದ್ಯವ ನುಡಿಸಿದಡೇನು ಫಲ, ಚೂಡನ ಮುಂದೆ ನಾಟ್ಯವಾಡಿದರೇನು ಫಲ, ಚೂಡನ ಮುಂದೆ ರಾಗವ ಪಾಡಿದರೇನು ಫಲ, ಗಂಡನ ಕೈಲಿ ಆಭರಣವಿದ್ದರೇನು ಫಲ, ಸುಂದರಿಯಲ್ಲಿದ್ದಪ್ಪನ ಅಭಾಂಸಕರ ಜೊತೆಗಿದ್ದ ನನ್ನನ್ನು ತಾನು ತಿಳಿಯದ ಮೂಡ, ನನ್ನನ್ನು ತಾನು ಹರಿಯದ ಮೂಡ, ನೆಲೆ ಕೆಳಗೆ ಗಗನಕ್ಕೆ ಕಾಲ್ ಮಾಡಿದರೆ ಫಲ ಬೀಜ ಹುಟ್ಟಿದರೇನಯ್ಯ ತಲೆಯೊಳಗೆ, ಇನ್ನು ಉಣ್ಣಕ್ಕಾಗದ ಮಡಿಕೆ ಇದ್ದರೇನು ಮನೆಯೊಳಗೆ, ಅತ್ತೆ ಮಾವಂದಿರಿಗೆ ಅಂಜದ ತಾಯಿಗಳ ಮೇಲೆ ವಿನಯವಿಲ್ಲದ ಇದ್ದರೇನು ಭೂಯೊಳಗೆ, ಯಾವ ನಮ್ಮ ಅಂಕಾಳಮ್ಮ ದೇವಿಯವರ ಆಶೀರ್ವಾದವಿಲ್ಲದ ಅಂಕಾಳಮ್ಮ ದೇವಿಯ ಮೇಲೆ ಭಕ್ತಿ ಇಲ್ಲದ ಮನುಷ್ಯರಿದ್ದರೇನು ಭೂಯೊಳಗೆ.
ಮಾತಿನಲ್ಲಿ ಸತ್ಯವಿರಬೇಕು ಸಮರ್ಥನೆಯನ್ನು ಮಾಡುತ್ತಾ ದೇವಿಯ ಅನ್ನಾವರಣೆಗಳನ್ನು ಬಂದಿರುತ್ತಾ ದೇವರು ಕಾಲಿಯ ಮನಗೂಡಿಕೊಂಡು ಬರ್ತಿದ್ದಾನೆ ನುಡ್ಲಿಂಗ ಮಕ್ಕಳಪ್ಪನ ಧ್ಯಾನವನ್ನು ಮಾಡುತ್ತಾ ಯಾವ ಭಕ್ತ ಶರಣನೆಂದರೆ ಭಕ್ತ ಸಿರಿಯಾಳನ ಭಕ್ತಿಯ ಕಥೆಯನ್ನು ಕೇಳುತ್ತಿದ್ದ ಹೇ ದೇವ ಹೇ ಶಂಭುವೆ ಹೇ ಭಕ್ತಿಯ ಕಥೆಯನ್ನು ಕೇಳುವಾಗ ಮನದಲ್ಲಿ ತಮ್ಮ ತಮ್ಮಯ ಕುಲದೇವರ ಧ್ಯಾನವನ್ನ ಮಾಡುತ್ತಾ ಕಾಳಪ್ಪನ ಧ್ಯಾನವನ್ನ ಮಾಡುತ್ತಾ ಅಂತ ಭಕ್ತಿಯನ್ನ ಇಂಥ ಭಕ್ತ ಪ್ರವಚನವನ್ನ ಕೇಳಬೇಕು. ಆದರೆ ಶರಣನಾಗಬೇಕು ಹೇ ದೇವ ಹೇ ಶಂಭುವೆ, ಆದರೆ ಶರಣನಾಗಬೇಕು ಬಸವಣ್ಣನಂತೆ, ಆದರೆ ಶರಣಿಯಾಗಬೇಕು ಅಕ್ಕಮ್ಮ ದೇವಿಯಂತೆ. ನಾವು ಶರಣರಾಗಿ ಬಸವಣ್ಣನೂ ಆಗಲಿಲ್ಲ, ಶರಣರಾಗಿ ಅಕ್ಕಮ್ಮ ದೇವಿಯೂ ಆಗಲಿಲ್ಲ. ಅಂತಪ್ಪ ಶರಣರನ್ನು ಪೂಜಿಸುವಂತ ನಿಜ ಭಕ್ತರಾದರೆ ಸಾಕು. ಒಬ್ಬರೇ ರುದ್ರ ಒಬ್ಬರೇ ರುದ್ರ, ಅದು ಯಾವ ರೀತಿಯಲ್ಲದೆ ಗೀಚಿದ ಬೆಂಕಿಯಂತೆ ಗೀಚಿದ ಬೆಂಕಿಯು ಊರನ್ನ ಬೆಳಗುವಂತಿರಬೇಕೇ ಹೊರತು ನಾವು ಸುಡುವಂತಿರಬಾರದು. ಮಾತನಾಡಿದರೆ ಸಾಧನೆ ಆಗಬೇಕು, ಸಾಧನೆಯೇ ಮಾತನಾಗಬಾರದು. ಹೇ ದೇವ ಹೇ ಶಂಭುವೆ, ಅದರೇ ರುದ್ರ ಒಬ್ಬರೇ ರುದ್ರ. ಒಂದಾನೊಂದು ದಿವಸ ಕೈಲಾಸದಲ್ಲಿ ಜಗದೊಡೆಯನಾದ ಪರಮಾತ್ಮನು ಜಗನ್ಮಾತೆಯಾದ ಪಾರ್ವತಾದೇವಿಯು ಕೈಲಾಸದಲ್ಲಿ ಕಡು ಸಂಭ್ರಮದಲ್ಲಿ ಕುಳಿತಂತ ಸಂದರ್ಭದೊಳಗೆ ಇಂಥ ಜಗದೊಡೆಯನಾದ ಪರಮಾತ್ಮನು ತನ್ನ ಬಡದಿಯಾದ ಪಾರ್ವತಾದೇವಿಗೆ ಬೀಳುತ್ತಿದ್ದಾನೆ. ನಗನಾಣ್ಯವುಳ್ಳಂತ ಭಕ್ತರಾದರೆ ಯಾವ ಶರಣರಾದನ್ನು ಕರೆತಂದು ಅವರಿಗೆ ಅನ್ನ ಪ್ರಸಾದವನ್ನು ಇಕ್ಕುತ್ತಾರೆ. ಹೇಳಿದ ಕ್ಷಣದೊಳಗೆ ಜಗದೊಡೆಯರಾದ ಪರಮಾತ್ಮನು ಜಗನ್ಮಾತೆಯಾದ ಪಾರ್ವತಿಯನ್ನು ಬೆಳೆಸಿಕೊಂಡು ಉತ್ತಮ ವೇಷವನ್ನು ಧರಿಸಿಕೊಂಡು